ಈ ರಶ್ ಅಲ್ಲಿ ಈ ಬಿಸಿಲಲ್ಲಿ ಎಲ್ಲಾರ್ಗೂ ಕ್ಯೂ ಅಲ್ಲಿ ನಿಂತ್ಕೊಂಡ್ ಬರಕ್ ಆಗಲ್ಲ. ಎಲ್ಲಾರ್ಗೂ ಆಗಲ್ಲ. ನಮ್ಮಂತವ್ರಿಗಾದ್ರೆ ಶಕ್ತಿ ಇರೋರ್ಗಾದ್ರೆ ಕ್ಯೂ ಅಲ್ಲಿ ನಿಂತ್ಕೋಬಹುದು ಎಷ್ಟೊತ್ ಬೇಕಾದ್ರೂ. ಮಕ್ಳುಗಳನ್ನ ಎತ್ಕೊಂಡು ನಿಲ್ಲಕ್ ಆಗಲ್ಲ, ವಯಸ್ಸಾದವ್ರಿಗೆ ನಿಲ್ಲಕ್ ಆಗಲ್ಲ. ಹಿಂಗ್ ಬಿಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತಾರೆ. ಅವ್ರು ಅನೌನ್ಸ್ ಮಾಡ್ತಾನೆ ಇರ್ತಾರೆ, ಮಕ್ಳು ಇರೋರು ಬನ್ನಿ ಈ ಕಡೆ ಸ್ಪೆಷಲ್ ಬಿಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ತುಂಬಾ ಚೆನ್ನಾಗಿದೆ ಸರ್, ಇಲ್ಲೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಗೊತ್ತಿಲ್ದೇ ಇರೋರು. ಖುಷಿ ಆಗತ್ತೆ ಸರ್. ಇಲ್ಲಿ ನೋಡ್ಕೊಳ್ಳಿ, ಸರಿ ಮುಚ್ಕೊಳ್ಳಿ, ಎಲ್ಲ ಅವ್ರೆಲ್ಲ ಗೈಡೆನ್ಸ್ ಕೊಡ್ತಾ ಇದೀವಿ. ಇದು ರೂಮ್ ದೇವಸ್ಥಾನ ಕಡೆಯಿಂದಾನೇ ರೂಮ್ ಇದೆ ನಿಮ್ಗ. ಇದು ಎಷ್ಟನೇ ಬಾರಿ ಬರ್ತಾ ಇದೀರಿ ನೀವು? ಇದು 2ನೇ ಸತಿ ಬರೋದು. ಮೊದ್ಲು ಬಂದಾಗ ಎಲ್ಲ ಎಷ್ಟ ಆಗಿದ್ರಿ? ಇಲ್ಲಿ ಹಾಲ್ ಇತ್ತು, ಓಪನ್ ಹಾಲ್ ಒಳಗೆ ನಾವ್ ಸೆಪರೇಟ್ ಇದು. ಓಪನ್ ಹಾಲ್ ಒಳಗೆ ಇದ್ದಾಗ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಚೆನ್ನಾಗಿ ಇತ್ತು, ಅಲ್ಲಿ ಚೆನ್ನಾಗಿತ್ತು, ವ್ಯವಸ್ಥೆ ಇತ್ತು. ಈಗಾದ್ರೂ ರೂಮ್ ಇದೆ, ರೂಮ್ ಅಲ್ಲಿ ಎಲ್ಲಾ ತರ ವ್ಯವಸ್ಥೆ ಇದೆ. ಸ್ನಾನಕ್ಕೆ ಆರಾಮ್ಸೆ ಎಲ್ಲ ಆರಾಮಿದೆ, ಪ್ರಾಬ್ಲಮ್ ಅಂತೂ ಏನು ಇಲ್ಲ. ಪ್ರತಿನಿತ್ಯ ಊಟ ಬಡಿಸ್ತೀವಿ, ಅನ್ನ ಸರ್ಪಣೆ ಮಾಡ್ತೀವಿ. ಹೋಗ ಬರಕ್ಕೆ ಬಸ್ ವ್ಯವಸ್ಥೆ ಮಾಡ್ಸವ್ರೆ. ಬರ್ಬೇಕು ಅಂತ ಹೇಳತ್ತಿಗೆ ಇಷ್ಟುವರೆಗೆ ಬರ್ಲಿಕ್ಕಾಗಿಲ್ಲ, ಏನೆಲ್ಲ ತೊಂದರೆ ಇದರಿಂದ. ಇವತ್ತೇನೋ ಆಕಸ್ಮಿಕವಾಗಿ ಇಲ್ಲಿ ಬಂದಿದ್ದು. ಆಕಸ್ಮಿಕ ಅಲ್ಲ, ತಾಯಿನ ಕರ್ಸ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಹೌದು ಸರ್, ಸತ್ಯವಾದ ಮಸ್ತ್ ಸರ್. ಎಷ್ಟೋ ಒಂದು ವರ್ಷದಿಂದ ಬರ್ತೀನಿ ಫ್ರೆಂಡ್ಗಳ ಜೊತೆ, ಫ್ರೆಂಡ್ಸ್ ಎಲ್ಲ ಬಂದು ಹೋಗಿದ್ದಾರೆ. ಬಟ್ ನನಗಂತೂ ಬರ್ಲಿಕ್ಕೆ ಆಗಿಲ್ಲ. ಇಲ್ಲಿ ಏನೇನ್ ಇಷ್ಟ ಆಯ್ತು ಮೇಡಮ್ ನಿಮ್ಗೆ? ಪ್ರತಿ ಒಂದು ಇಷ್ಟ ಆಯ್ತು ಸರ್. ಇಲ್ಲಿದು ಫೆಸಿಲಿಟಿ ಪ್ರತಿಯೊಂದು, ಅಲ್ಲಿದು ವ್ಯವಸ್ಥೆ ಪ್ರತಿಯೊಂದು ತುಂಬಾ ಅನುಕೂಲವಾಗಿತ್ತು ಸರ್. ಯಾವ್ದು ಇಷ್ಟ ಆಯ್ತು ಮೇಡಮ್? ಅಲ್ಲಿದು ಎಕ್ಸಿಬಿಷನ್, ಪ್ರಸಾದ, ಊಟದ ವ್ಯವಸ್ಥೆ, ಅಲ್ಲಿದು ಏನ್ ಹೇಳ ಸರ್, ಅಲ್ಲಿದು ಇವರಿಗೆ ಸಿಬ್ಬಂದಿ, ಅಲ್ಲಿದು ಸಿಬ್ಬಂದಿನೂ ಅವ್ರಷ್ಟೇ ತುಂಬಾ ಚೆನ್ನಾಗಿ ಇದು ವ್ಯವಸ್ಥೆ. ಅಣ್ಣ ನಿಮ್ ಹೆಸರು? ಅಣ್ಣ ನಮ್ಮ ಹೆಸರು ಗಂಗಾಧರ್ ಅಂತ. ಇದು ಯಾವ ಕಡೆ ಹೋಗೋ ಬಸ್ ರೂಟ್ ಇದು? ಅಣ್ಣ ಈ ಕಡೆ ಇದು ಮೈಸೂರು ಮಂಡ್ಯ ಕಡೆ. ಮೈಸೂರು ಮಂಡ್ಯ ಕಡೆ ಹೋಗೋ ಬಸ್ ಅಷ್ಟ. ಎಲ್ಲರಿಗೂ ನೀವು ಬಸ್ ಹಚ್ಚೋದಕ್ಕೆ ಅಂತ ನಿಂತಿದ್ದೀರಾ? ಹೌದಣ್ಣ. ಒಂದೊಂದ್ ಕಡೆ ಒಬ್ಬೊಬ್ರು ಇರ್ತಾರ. ಇದು ಮದ್ದೂರು, ಮೈಸೂರು, ನಾವು ಕನ್ನಡ. ನೀವು ನೋಡ್ಕೊಳ್ಳೋದು. ನಿಮ್ದು ಏನ್ ಕೆಲಸ ಇಲ್ಲಿ? ಅಣ್ಣ ಭಕ್ತಾದಿಗಳ ಸೇಫ್ಟಿ ಆಗಿ ಬಸ್ ಹತ್ತಿಸಿ ಒಡವೆಗಳ ಅವ್ರ ಕತ್ತಲೆ ಒಡವೆಗಳಿಗೆ ನಾವು ಅವ್ರಿಗೆ ಸೇವೆ ಮಾಡಿ ಈ ತರ ಹೇಳಿ ಭದ್ರತಾ ಸಿಬ್ಬಂದಿ ಪರವಾಗಿ ಇದು ಕಡೆ ಇಲ್ಲಿ ಬಸ್ಗೆ ನಿಲ್ಸಿಲ್ಲ, ಸಾಲಲ್ಲಿ ನಿಲ್ಸಿ ಬಸ್ ಹತ್ತಿ ಸಾಗುತ್ತೆ. ಒಡವೆಗಳ ಸಾರಾಗಿ ನೋಡ್ಕೊಳ್ಳಿ, ಸರಿ ಮುಚ್ಕೊಳ್ಳಿ, ಎಲ್ಲ ನಾವು ಅವ್ರೆಲ್ಲ ಗೈಡೆನ್ಸ್ ಕೊಡ್ತಾ ಇದೀವಿ. ಸರಿ ಮುಚ್ಕೊಂಡು ಯಾಕೆ ಬಂದ್ ಏನ್ ಪ್ರಯೋಜನ ಆಯ್ತು? ಅಲ್ಲ ಇದು ಅವ್ರ ಒಡವೆಗಳು ಯಾರೋ ಇಲ್ಲೇ ಕಿತ್ಕೊಂಡ್ಬಿಡ್ತಾರೆ ಅಂತ ನೋಡಿ. ಬಿಸಿಲಲ್ಲಿ ಹೆಂಗ್ ನಗ್ತಾ ಇದಾರೆ, ಇನ್ನು ಆಕ್ಟಿವ್ ಅವ್ರೆ. ಅಂದ್ರೆ ನೀವು ಸೇಫ್ಟಿ ನೋಡ್ಕೊತೀರಿ. ದೇವಸ್ಥಾನ ಕಡೆಯಿಂದ ಬಂದು ಇಲ್ಲಿ ನೋಡ್ಕೊತಾ ಇರೋದು ನೀವು. ಇದು ಈ ಒಂದೊಂದ್ ಕಡೆ ಹೋಗೋದಕ್ಕೆ ಒಬ್ಬೊಬ್ರು ನಿಮ್ ತರ ಇರ್ತಾರ. ಆಯ್ತು. ಸರ್ ನಮಸ್ಕಾರ. ಹೇಳಿ. ಗೌಡ್ಗೆರೆ ಚಾಮುಂಡೇಶ್ವರಿ ಅಂತಂದ್ರೆ ಜಗತ್ ಪ್ರಸಿದ್ಧಿ ಆಗ್ಬಿಟ್ಟಿದೆ. 10 ವಿಚಾರಗಳಿಗೆ. ಅದು ಅನ್ನ ಪ್ರಸಾದ ಇದೆಯಲ್ಲ, ಅದು ದೊಡ್ಡ ಕಾನ್ಸೆಪ್ಟು. ಜೊತೆಗೆ ಇಂಥ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ತುಂಬಾ ಕಡೆ ನಾವು ಕಾಣ್ತೀವಿ. ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ಹಲವಾರು ಜನಸೇವೆಗೆ ಬೇಕಾದಂತ ಮೂಲ ಸೌಕರ್ಯಗಳನ್ನ ಕೊಡ್ತಾ ಇದ್ರಿ. ಅದರಲ್ಲಿ ಬಸ್ಸಿನ ವ್ಯವಸ್ಥೆ ನಂಗೆ ತುಂಬಾ ಇಷ್ಟ ಆಯ್ತು. ಆಯಾ ರೂಟ್ನವ್ರಿಗೆ ಅಲ್ಲಲ್ಲೇ ತಮ್ಮ ಕಡೆಯಿಂದ ತಮ್ಮ ಒಬ್ರು ಬಂದು ನಿಂತ್ಕೊಂಡು ಮಾಡ್ತಿದ್ರು. ಅದ್ರ ಬಗ್ಗೆ ಹೇಳಿ ಸರ್ ದಯವಿಟ್ಟು. ಸರ್, ಈಗ ಕ್ಷೇತ್ರಕ್ಕೆ ಒಟ್ಟು 4 ಕಡೆಯಿಂದ ಬಸ್ ಬರ್ತವೆ. ಎಲ್ಲೆಲ್ಲಿಂದ ಬರ್ತವೆ ಸರ್? ಈಗ ನಮ್ದು ಚನ್ನಪಟ್ಟಣ ತಾಲೂಕು ಆಗಿರೋದ್ರಿಂದ ಚನ್ನಪಟ್ಟಣದಿಂದ ನೇರವಾಗಿ ಬಸ್ ಸಿಗ್ತವೆ ಕ್ಷೇತ್ರಕ್ಕೆ. ಎರಡನೇದಾಗಿ ಮೈಸೂರಿಂದ ನೇರವಾಗಿ ಬಸ್ ಬರ್ತವೆ. ನೆಕ್ಸ್ಟ್ ಮದ್ದೂರಿಂದ ನೇರವಾಗಿ ಬಸ್ ಬರ್ತವೆ. ನೆಕ್ಸ್ಟ್ ತುಮಕೂರಿಂದ ನೇರವಾಗಿ ಬಸ್ ಬರ್ತವೆ. ನೆಕ್ಸ್ಟ್ ಕುಣಿಗಲಿಂದ ನೇರವಾಗಿ ಬಸ್ ಬರ್ತವೆ. ಬಟ್ ಮೈನ್ ಆಗಿ ಚನ್ನಪಟ್ಟಣ, ಮದ್ದೂರು, ತುಮಕೂರು ಇವು 3 ಕನೆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ ಇವು 3ಕ್ಕೂ ಸಪರೇಟ್ ಬಸ್ ಸ್ಟ್ಯಾಂಡ್ ಮಾಡಿದೀವಿ. ಈ ಚನ್ನಪಟ್ಟಣದವರು ಮೇನ್ ರೋಡ್ ಅಲ್ಲಿ ನಿಲ್ಸ್ಬಿಟ್ಟೈತೆ. ಚನ್ನಪಟ್ಟಣದಿಂದ ಬರ್ಬೇಕಾದ್ರೆ ಅಲ್ಲೇ ಇಳಿಸ್ಬಿಟ್ಟೈತೆ. ಅಲ್ಲಿ ಕ್ರೌಡ್ ಆಗಲ್ಲ, ಇದಾಗುತ್ತೆ. ಈಗ ನಮ್ ತುಮಕೂರವರು ಕುಣಿಗಲವರು ಮತ್ತೆ ಮದ್ದೂರವರು, ಮೈಸೂರು, ತುಮಕೂರವರು ಒಳಗೆ ದೇವಸ್ಥಾನದ ಗ್ರೌಂಡ್ ಬರೋದ್ರಿಂದ ಅವ್ರಿಗೆ ಸ್ವಲ್ಪ ನುಗ್ಲಾಗುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಲೈನ್ ವ್ಯವಸ್ಥೆ ಮಾಡಿ ಅವ್ರಿಗೆ ಬಂದವ್ರಿಗೆ. ಈಗ ತುಮಕೂರು ಬಸ್ ಸ್ಟಾಪೇ ಸಪರೇಟು, ಕುಣಿಗಲ್ ಬಸ್ ಸ್ಟಾಪೇ ಸಪರೇಟು, ಮೈಸೂರು ಕಡೆ ಸಪರೇಟು, ಮದ್ದೂರು ಕಡೆ ಸಪರೇಟ್ ಮಾಡಿ ಅಲ್ಲಿ ಲೈನ್ ವ್ಯವಸ್ಥೆ ಮಾಡಿ ಅಲ್ಲಿ ನಮ್ ಸಿಬ್ಬಂದಿ ಒಬ್ರು ಹಾಕಿ ಬಸ್ ಬಂದಾಗ ಲೈನ್ ಅಲ್ಲಿ ನಿಂತಿದ್ದು ಬಸ್ ಹತ್ಕೊ ಹೋಗ್ಬೇಕು. ಅವ್ರು ಇರೋರು ನಿಮ್ ಸಿಬ್ಬಂದಿನ ಸರ್? ನಮ್ ಸಿಬ್ಬಂದಿ ಒಬ್ರು. ಅವ್ರಿಗೆ ಸಂಬಳ ಕೊಟ್ಟು ಜನಗಳ ಹಚ್ಚಕ್ಕೆ ಇಳಿಸೋದಕ್ಕೆ ಇಟ್ಟಿದ್ದೀರಾ? ಹೌದೌದು, ಸೂಪರ್ ಸರ್. ಆ ಟೈಮ್ ಅಲ್ಲಿ ಯಾಕೆ ಅಂತಂದ್ರೆ ಈ ಕ್ಷೇತ್ರಕ್ಕೆ ಬಂದಾಗ ಈ ಜನ ಜಾತ್ರೆ ಅಂತ ಅಂದ್ಬಿಟ್ಟು ಈ ಎಲ್ಲಿ ಈ ಕೆಲವರು ಈ ಕಳ್ಳರು ಕಾಕರು ತಮ್ಮ ಕೈ ಚಳಕನ ಇಂತ ಜನ ರಶ್ ಇರತ್ತೋ ಬಸ್ ಹತ್ಬೇಕಾದ್ರೆ ಎಲ್ಲಿ ಕ್ರೌಡ್ ಜಾಸ್ತಿ ಇರ್ತಾರೆ ಕೈ ಚಳಕ ತೋರಿಸ್ತಾರೆ. ಸೊ ಆ ಉದ್ದೇಶಕ್ಕೋಸ್ಕರ ಅವರು ಕೈ ಚಳಕ ತೋರಿಸ್ತಾ ಇರ್ಲಿ ಅನ್ನೋ ಉದ್ದೇಶ. ಈಗ ಪಾಪ ಕಷ್ಟ ಪಡ್ತಾರೆ. ಇವತ್ತು ಗ್ರಾಮ್ ಚಿನ್ನದ ಬೆಲೆ ತುಂಬಾ ಗಗನಗೊಂಡೋಗಿದೆ. ಬಡವ್ರು ಬಗರು ಮಾಡ್ಕೊಳಕ್ ಆಗಲ್ಲ, ಕಷ್ಟಪಟ್ಟು ಮಾಡ್ಕೊಂಡಿರ್ತಾರೆ. ಇಂಥ ದೇವಸ್ಥಾನಕ್ಕೆ ಹೋದ ಹೆಂಗಾಯ್ತು ಅಂದ್ರೆ ಎಲ್ರಿಗೂ ಕಷ್ಟನೇ, ಬೇಜಾರನೆ. ಅದಕ್ಕೋಸ್ಕರ ಹಂಗೆಲ್ಲ ಆಗದೆ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿ ಲೈನ್ ಅಲ್ಲಿ ನಿಲ್ಸಿ ಅವ್ರು ಹತ್ಸಿ ಒಬ್ಬರ ಹತ್ತು ಅವರಪ್ಪ ಅಂತ ಹೇಳ್ತೀವಿ. ಬಟ್ ಆದ್ರೂ ನಮ್ ಜನಗಳು ಬುದ್ಧಿ ಕಲಿಯಲ್ಲ, ಅವ್ರು ನುಗ್ತಾರೆ.
ನೂಕು ನುಗ್ಲು ಮಾಡೇ ಅಮ್ಮ ಅಂದ್ರೆ 5 ನಿಮಿಷ ತಾಳ್ಮೆ ಅಂತಿದ್ರೆ ಅಚ್ಚುಕಟ್ಟಾಗಿ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಬಟ್ ಅದ್ರ ನುಗ್ತಾರೆ, ನಮ್ಮ ಕೈಲಿ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಅವಾಯ್ಡ್ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಬಸ್ ಹೋಗೋದು ಬರೋದು, ಬಸ್ಸಿನ ವ್ಯವಸ್ಥೆ, ಜನ ಹತ್ಸೋದು ಮತ್ತೆ ಇಳಿಸೋದು, ಹೌದು. ಅದಕ್ಕೆ ನಿಮ್ ಸಿಬ್ಬಂದಿ ಒಬ್ರು ನಮ್ ಸಿಬ್ಬಂದಿ ಒಂದೊಂದು ಬಸ್ ಸ್ಟಾಪ್ ಒಬ್ರು ಸಿಬ್ಬಂದಿ ಇರ್ತಾರೆ. ತುಮಕೂರು ಬಸ್ ಸ್ಟಾಪ್ಗೆ ಒಬ್ರು ಸಿಬ್ಬಂದಿ ಇರ್ತಾರೆ, ಕುಣಿಗಲ್ ಬಸ್ ಸ್ಟಾಪ್ಗೆ ಒಬ್ರು ಸಿಬ್ಬಂದಿ ಇರ್ತಾರೆ, ಮೈಸೂರು ಬಸ್ ಸ್ಟಾಪ್ಗೆ ಒಬ್ರು ಸಿಬ್ಬಂದಿ ಇರ್ತಾರೆ, ಮದ್ದೂರು ಬಸ್ ಸ್ಟಾಪ್ಗೆ ಒಬ್ರು ಸಿಬ್ಬಂದಿ ಇರ್ತಾರೆ. ಸಪರೇಟ್ ಲೈನ್ ಇರುತ್ತೆ. ಆ ಜನ ಬಂದವರು ಲೈನ್ ಅಲ್ಲಿ ಹೋಗ್ತಾರೆ. ಲೈನ್ ಅಲ್ಲಿ ಹೋಗಿ ಬಸ್ ಬಂದಲ್ಲ, ಬಸ್ ಹತ್ಕೊಂಡು ಬಸ್ ಬರೋವರೆಗೂ ಲೈನ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಬಸ್ ಬಂದ್ ಕೂಡಲೇ ಬಸ್ ಅನ್ಲೋಡ್ ಆದ್ಮೇಲೆ ಲೈನ್ ಹತ್ರ ಬಂದು ಲೋಡ್ ಮಾಡ್ಕೊಂಡು ಅವ್ರ ಪಾಲ್ ಓಡ್ತಾರೆ. ಸರ್, ಇದ್ರಲ್ಲಿ ನಿಮ್ ಸಿಬ್ಬಂದಿ ಕೆಲಸ ಏನಿರುತ್ತೆ ಸರ್? ನಮ್ ಸಿಬ್ಬಂದಿ ಬಂದ್ರೆ ಬಸ್ ಬಂದಾಗ ಅನ್ಲೋಡ್ ಆದ್ಮೇಲೆ ಕ್ಲೀನ್ ಪಾಯಿಂಟ್ ತಂದು ಕರ್ಕೊಂಡ್ ನಿಲ್ಸ್ತಾರೆ. ಅವರು ಒಬ್ಬೊಬ್ಬರಾಗಿ ಲೈನ್ ಅಲ್ಲಿ ನಿಂತಿದ್ರು ಸಾಲಾಗಿ ಹತ್ಬೇಕು ಬಸ್. ಬಸ್ ಹತ್ಬೇಕಾದ್ರೆ ಸಣ್ಣ ಮಕ್ಳು ಸಿಗಾಗುತ್ತೆ, ತುಳಿದು ಬಿಡ್ತಾರೆ. ವಯಸ್ಸಾದವ್ರು ಇರ್ತಾರೆ, ತಳ್ಳಿ ಬಿಡ್ತಾರೆ. ಈಗ ಮಹಿಳೆ ಇರ್ತಾರೆ, ಅವ್ರ ಹತ್ರ ಚೈನ್ ನೋಡ್ಕೊಂಡು ಹಿಂದಿಂದ ಯಾರೋ ಅದರ್ಸ್ತಾರೆ, ಪ್ಯಾಕೆಟ್ ಮಾಡ್ತಾರೆ, ಪರ್ಸ್ ಹೊಡಿತಾರೆ, ಮೊಬೈಲ್ ಎಗರಿಸ್ತಾರೆ. ಹಿಂಗೆಲ್ಲಾ ಸಮಸ್ಯೆ ಇರ್ತೀವಿ. ಎಲ್ಲೋ ಆಗದೆ ಅಲ್ಲಿ ನೀಟಾಗಿ ಸಾಲ ಹೊಂಟೋದಾಗ ಎಲ್ಗೂ ಹೆಂಗ್ ಮಾಡ್ತಾರೆ? ಎಲ್ಲ ಕೈ ಚಳಕ ತೋರ್ಸಕ್, ಕಳ್ಳರು ಕೈ ಚಳಕ ತೋರ್ಸಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಒಂದೊಂದು ಬಸ್ ಸ್ಟಾಪ್ಗೆ ಕ್ರೌಡ್ ಆದಾಗ ಬಸ್ ಸ್ಟಾಪ್ಗೆ ಸಿಬ್ಬಂದಿ ಹಾಕಿ ವ್ಯವಸ್ಥೆ ಮಾಡಿ ಕಲ್ಪಿಸ್ಕೊಟ್ಟಿವಿ. ಜೊತೆಗೆ ನೀವು ಈ ತರ ಬಸ್ಗಳನ್ನ ಬಂದ ತಕ್ಷಣ ಜನಗಳು ಇಳಿಸಿ ಕ್ಷೇತ್ರದೊಳಗೆ ಕಳ್ಸೋದು, ಅವ್ರದ್ದು ಮುಗಿದು ಬಂದ ಮೇಲೆ ಅವ್ರ ಲೈನ್ ನಿಲ್ಸಿ ಮತ್ತೆ ಬಸ್ ಹಚ್ಚಿ ಕಳ್ಸೋ ಈ ಇದರಲ್ಲಿ KSRTC ಡಿಪಾರ್ಟ್ಮೆಂಟ್ ಅವ್ರಿಗೆ, ಡ್ರೈವರ್ ಕಂಡಕ್ಟರ್ಗೆ ತುಂಬಾ ಆರಾಮ ಆಗ್ಬಿಟ್ಟು, ತುಂಬಾ ಅನುಕೂಲ. ಅವ್ರಿಗೆ ತುಂಬಾ ಪಾಪ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ನಮ್ಗೆ. ಈಗ ಅವ್ರಿಗೆ ಪಾಪ ನಮ್ ಜನಗಳು ಈಗ ಬೇರೆ ಬಸ್ ಸ್ಟಾಪ್ ಅಲ್ಲಿ ನುಗ್ಗುತ್ತಾರೆ, ಟಿಕೆಟ್ ಇಶ್ಯೂ ಮಾಡಕ್ ಬಿಡಲ್ರು. ಇಲ್ಲಿ ನೀಟಾಗಿ ಒಳಗಡೆ ಕಳ್ಸ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಕಳ್ಸ್ಬಿಡ್ತಾರೆ. ಅವ್ರ ಪಾಡ್ಗ ಅವ್ರ ಟಿಕೆಟ್ ಇಶ್ಯೂ ಮಾಡ್ಕೊಂಡು ಅವ್ರ ಪಾಡೋದು. ಇವು ಇದೇ ಬಸ್ಗಳು ಸಪರೇಟ್ ಇಲ್ಲಿಗೆ ಬರ್ತಾವ ಅಥವಾ ರೂಟ್ ಅಲ್ಲಿ ಬರೋ ಬಸ್ಗಳು ಇಲ್ಲಿ? ಈಗ ತುಮಕೂರಿನ ಡಿಪೋ ಇಂದಾನೆ ಸಪರೇಟ್ ಬಸ್ ಹಾಕಿದ್ದಾರೆ ಈ ಕ್ಷೇತ್ರಕ್ಕೆ ಅಂತ ಹೇಳಿ. ಮೈಸೂರು ಡಿಪೋ ಇಂದಾನೆ ಸಪರೇಟ್ ಬಸ್ ಹಾಕಿದೆ, ಇಂತಿಷ್ಟು ಬಸ್ ಅಂತ ಅನ್ಬಿಟ್ಟು. ಆಮೇಲೆ ಕುಣಿಗಲ್ಲಿಂದ ರೆಗ್ಯುಲರ್ ಬಸ್, ಕುಣಿಗಲ್ಲು ಮದ್ದೂರಿಂದ ರೆಗ್ಯುಲರ್ ಬಸ್ ಬರ್ತಾ ಇರ್ತವೆ. ಒಂದು ದಿನಕ್ಕೆ ಎಷ್ಟೊಂದು 5 ಟ್ರಿಪ್ 10 ಟ್ರಿಪ್ ಹೊಡಿತಾನೆ ಇರ್ತವೆ. ಈಗ ಇನ್ಕಮಿಂಗ್ ಔಟ್ಗೋಯಿಂಗ್ ಹೋಗ್ತಾನೆ ಇರುತ್ತೆ. ಯಾಕೆಂದ್ರೆ ಈಗ ಭಕ್ತರು ಈಗ ಮೈಸೂರಲ್ಲಿ ನಿಂತ್ಕೊಂಡು ನಾವ್ ಇಂತ ಗೌಡಗೆರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕ್ರೌಡ್ ಆದಾಗ ಡಿಪೋ ಡೈರೆಕ್ಟ್ ಆಗಿ ಕಳಿಸ್ಬಿಡ್ತಾರೆ. ಅಂದ್ರೆ ಡಿಪೋ ಇಂದನೇ ಡೈರೆಕ್ಟ್ ಆಗಿ ಬೋರ್ಡ್ ಹಾಕಿ ಕಳಿಸ್ತಾರೆ. ಇದಲ್ದೇನೆ ಆಟೋಗಳ ವ್ಯವಸ್ಥೆ ಇದೆ, ಪ್ರೈವೇಟ್ ವೆಹಿಕಲ್. ಆಟೋಗಳು ಬಂದು ಲಾಂಗ್ ರೂಟ್ ಹೋಗಲ್ಲ ಅವು. ಇಲ್ಲಿ ಮೇನ್ ಪಾಯಿಂಟ್ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಮಲ್ಲನಗುಪ್ಪೆ ಗಿಡ ಸಿಗುತ್ತೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಆ ಮೇನ್ ಪಾಯಿಂಟ್ ಕನೆಕ್ಟ್ ಮಾಡ್ತಾರೆ ಅಷ್ಟೇ. ಬಸ್ ಇಲ್ಲದೆ ಇದ್ದಾಗ, ಬಸ್ ಇದ್ದಾಗ ಜನ ಬಸ್ಗೆ ಹೋಗ್ಬಿಡ್ತಾರೆ. ಬಸ್ ಇಲ್ಲದಾಗ ಇಲ್ಲಿಂದ ಕನೆಕ್ಟ್ ಕೊಡ್ತಾರೆ. ಅದ್ರ ಉಪಯೋಗಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಈಗ ಕುಣಿಗಲ್ ಕೊಡೋ ಮಲ್ಲನಗುಪ್ಪೆ ಗಿಡಕ್ಕೆ ಹೋದ್ರೆ ಇಲ್ಲಿಂದ ಕುಣಿಗಲ್ಲು ತುಮಕೂರ್ಗೋರು ಮೈಸೂರು ಮದ್ದೂರ್ಗೆ ಅವ್ರ ಕನೆಕ್ಟ್ ಸಿಗುತ್ತೆ. ಆ ಪ್ರಕಾರ ಬಸ್ ಅಲ್ಲಿ ಹೋಗ್ಬಿಡ್ತಾರೆ. ಆಮೇಲೆ ಸರ್, ಈಗ ತುಂಬಾ ಆಟೋಗಳಿದೆ ಲೋಕಲ್ ಆಗಿ. ಆಮೇಲೆ ಜೊತೆಗೆ ಒಂದು 20 ಪಟ್ಟಿಗೂ ಹೆಚ್ಚು ಪ್ರೈವೇಟ್ ವೆಹಿಕಲ್ ಅಲ್ಲಿ ಬರ್ತಾರೆ, ಸ್ವಂತ ವೆಹಿಕಲ್ ಗಳಲ್ಲಿ. ಹೌದು, ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಹೌದು. ಈಗ ಕ್ಷೇತ್ರದ ವತಿಯಿಂದ ನಾವು ಈ ಅಕ್ಕಪಕ್ಕದ ಜಮೀನುಗಳನ್ನ ಕೃಷಿಗೆ ಯೋಗ್ಯ ಇಲ್ದಿರೋ ಜಮೀನು, ವೇಸ್ಟ್ ಆಗಿದ್ದ ಜಮೀನ ಲೇಸ್ ತಗೊಂಡು ನೀವು ದೇವಸ್ಥಾನದಿಂದ ಯಾರು ಕೃಷಿ ಮಾಡ್ತಿರಲ್ಲ ಅಲ್ಲಿ ವೇಸ್ಟ್ ಆಗಿದ್ದು ಅದನ್ನ ಲೀಸ್ ತಗೊಂಡು ಅದನ್ನ ಪ್ರೀ ಪಾರ್ಕಿಂಗ್ ಅಂತ ಮಾಡಿದ್ವಿ. ಅದಲ್ದೇನೆ ಈ ರೋಡ್ ಸೈಡ್ ಅಲ್ಲಿ ಅವ್ರವ್ರ ಜಮೀನಲ್ಲಿ, ಕೃಷಿ ಜಮೀನಲ್ಲಿ ಅವ್ರವ್ರು ಜಮೀನ್ ಮಾಲೀಕರು ಅವ್ರ ಪಾರ್ಕಿಂಗ್ ಅಂತ ಮಾಡ್ಕೊಂಡು ಪೇಡ್ ಪಾರ್ಕಿಂಗ್ ಮಾಡ್ತಾರೆ. ಅದು ಕೂಡ ಅದಕ್ಕೂ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಪ್ರೀ ಪಾರ್ಕಿಂಗ್ ಇದೆ. ಹೌದು, ಪ್ರೀ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ಪಾರ್ಕಿಂಗ್ ಮಾಡ್ಕೋಬಹುದು. ಹೌದು, ಅದು ಬರ್ಬೇಕಾದ್ರೆ ನಮ್ ಸಿಬ್ಬಂದಿ ಇರ್ತಾರಲ್ಲ, ಸಿಸಿ ಕ್ಯಾಮರಾಗಳಿದಾವೆ, ಸೇಫ್ಟಿ ಇರುತ್ತೆ, ಏನು ಸಮಸ್ಯೆ. ಕಾಂಪೌಂಡ್ ಇದೆ, ಏನು ಸಮಸ್ಯೆ ಇಲ್ಲ, ಆರಾಮಾಗಿರ್ಬೋದು. ಇಲ್ಲ, ಜಾಸ್ತಿ ನಿಲ್ಸ್ಬೋದು. 1000 ಗಾಡಿ ನಿಲ್ಸ್ಬೋದು. ಅಷ್ಟೊಂದು ವ್ಯವಸ್ಥೆ. ಅಂದ್ರೆ ನೀವು ಅದನ್ನು ಕೂಡ ಒಂದು ಲೀಸ್ ತಕೊಂಡು ಅವ್ರಿಗೊಂದು ಅನುಕೂಲ ಆಗ್ತದೆ. ಅನವಶ್ಯಕವಾಗಿ ಬಿದ್ದಿದಂತ ಜಮೀನ ಒಂದು ಬೆಲೆ ಕೊಟ್ಟು ಬಾಡಿಗೆ ಕೊಟ್ಟವ್ರಿಗೆ ಲೀಸ್ ಕೊಟ್ಟು ಜೊತೆ ಬಾಡಿಗೆ ಕೊಟ್ಟು ಇಷ್ಟೊಂದು ಕೊಟ್ಟು ಅವ್ರಿಗೊಂದು ಅನುಕೂಲ ಆಗ ಮಾಡಿ, ಜನಗಳಿಗೂ ಅನುಕೂಲ ಆಗ ಮಾಡಿ ಫ್ರೀ ಆಗಿ ಪಾರ್ಕಿಂಗ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ವಿ. ಆಮೇಲೆ ಸರ್, ಮೊದ್ಲಿಗಿಂತ ಈಗ ರೋಡ್ ವ್ಯವಸ್ಥೆ ಸಖತ್ತಾಗಿ ಮಾಡ್ಬಿಟ್ಟಿದೆ. ಹೌದು, ಅಲ್ಲಿಂದ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಇಲ್ಲ. ಈಗ ಒಂದು ವ್ಯವಸ್ಥೆ ಮಾಡಿ ಒಂದು ಇನ್ಕಮ್, ಈಗ ಸ್ವಲ್ಪ ಈಗ ಜಾಗ ಕಿರಿದಾದ ರಸ್ತೆ ಇದು. ಹಾಗಾಗಿ ಈಗ ಏನ್ ಮಾಡಿದ್ವಿ ಅಂತಂದ್ರೆ ಅದು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಒಂದು ಇನ್ಕಮಿಂಗ್, ಒಂದು ಔಟ್ ಗೋಯಿಂಗ್, ಏಕಮುಖ ಸಂಚಾರ. ಒಂದ್ ಕಡೆಯಿಂದ ಒಳಗಡೆ ಬರೋದು, ಒಂದ್ ಕಡೆಯಿಂದ ಹೊರಗಡೆ ಹೋಗೋದು. ಅದು ಬಸ್ ಆಗಿರ್ಲಿ, ಕಾರ್ ಆಗಿರ್ಲಿ, 2 ವೀಲರ್ 4 ವೀಲರ್ ಯಾವುದೇ ಆಗಿದ್ರು ಕೂಡ ಏಕಮುಖ ಸಂಚಾರ ಮಾಡ್ಕೊಂಡು ಅನುಕೂಲ ಆಗ್ಲಿ ಅಂತ ಅನ್ಬಿಟ್ಟು ಹೋಗಕ್ ರೂಟು, ಬರಕ್ ಒಂದು ರೂಟು. ಅದು ಸಖತ್ತಾಗಿದೆ ಸರ್. ರೋಡ್ ಮಾತ್ರ ತುಂಬಾ ಖುಷಿ ಆಯ್ತು ನೋಡಿ. ಅಂದ್ರೆ ಸಾರಿಗೆ ವ್ಯವಸ್ಥೆ ಇದೆ, ಪಾರ್ಕಿಂಗ್ ವ್ಯವಸ್ಥೆ, ಇದೆರಡು ಕೂಡ ಅನುಕೂಲ ದೇವಸ್ಥಾನದ ವತಿಯಿಂದ ಭಕ್ತರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಟ್ಟಿರೋದು.
ಆಮೇಲೆ ದೂರದಿಂದ ಬರುವಂತವ್ರಿಗೆ ಇದೆಲ್ಲ ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಹೌದೌದು. ಈಗ ಪಾರ್ಕಿಂಗ್ ಅಲ್ಲಿ ಇಂಪಾರ್ಟೆಂಟ್ ಸಿಸಿ ಕ್ಯಾಮ್ರಾ. ಈಗ ಪಾರ್ಕಿಂಗ್ ಅಲ್ಲಿ ಸಿಸಿ ಕ್ಯಾಮ್ರಾ ಇದೆ, ನಮ್ ಸಿಬ್ಬಂದಿ ಇರ್ತಾರೆ, ಇಂಪಾರ್ಟೆಂಟ್ ಸುತ್ತ ಕಾಂಪೌಂಡ್ ಇದೆ, ಎಲ್ಲೂ ಹೋಗಕ್ಕಾಗಲ್ಲ. ಸೇಫ್ಟಿ ಇದೆ, 100% ಸೇಫ್ಟಿ ಇರುತ್ತೆ. ಅಲ್ಲಿ ಪಾರ್ಕ್ ಮಾಡ್ಕೋದಲ್ಲಿ ಹೋಗ್ಬೋದು. ಸರ್ ಆಮೇಲೆ ಮತ್ತೆ ಇಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಪ್ರಸಾದದ ಹೊತ್ತಲ್ಲಿ ಹೊಟ್ಟೆ ತುಂಬಾ ಕೊಡ್ತಾ ಇದಾರೆ ಅಂತ ಕೇಳಿದ್ವಿ. ಬೆಳಗಿನ ತಿಂಡಿ ಎಷ್ಟೊತ್ತು ಸರ್? ಬೆಳಗಿನ ತಿಂಡಿ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೆಳಗಿನ ತಿಂಡಿ 7 ಗಂಟೆ, 10 ಗಂಟೆ, 9:30, 10 ಗಂಟೆಗಿಂತ ಟಿಫನ್ ಓಡ್ತಾ ಇರುತ್ತೆ. 10 ಗಂಟೆ 11 ಗಂಟೆ, ಕೆಲವು ಟೈಮ್ 11 ಗಂಟೆಗಿಂತ ಓಡುತ್ತೆ. 11 ಗಂಟೆ ಆದ್ಮೇಲೆ ಮಾಮೂಲಿ ಅನ್ನ ಸಾಂಬಾರು, ನೆಕ್ಸ್ಟ್ ಅನ್ನ ರಸ, ನೆಕ್ಸ್ಟ್ ಅನ್ನ ಮಜ್ಜಿಗೆ, ಒಂದ್ ಪಲ್ಯ, ಬೂಂದಿ ಪಾಯಸ, ಸ್ಟಾರ್ಟಿಂಗ್ ಅಲ್ಲಿ ಸ್ವೀಟು, ಒಂದ್ ಮೆನು ಪ್ರಕಾರ ಹೋಗುತ್ತೆ. ಆಮೇಲೆ ಇನ್ನೊಂದು ಬಿಟ್ಬಿಟ್ರೆ ನಿಮ್ ದೇವಸ್ಥಾನ ಇದು ತುಂಬಾ ಪ್ರಸಿದ್ಧಿ ಆಗ್ಬಿಟ್ಟಿದೆ. ಏನಂತಂದ್ರೆ ತುಪ್ಪ ಬಡಿಸೋದು ತುಂಬಾ ಪ್ರಸಿದ್ಧಿ. ಹೌದೌದು, ತುಪ್ಪ ನಮ್ ನಂದಿನಿ ತುಪ್ಪನ ನಾವು ಬಡಿಸ್ತೀವಿ. ಬಂದವ್ರಿಗೆಲ್ಲ ತುಪ್ಪ ಬಡಿಸ್ತಾ ಇದ್ದಾರೆ ಅಂತ ಕೇಳಿದೀವಿ ನಾವು. ಅದೊಂದು ಊಟದ ಒಂದು ವ್ಯವಸ್ಥೆ ಇದೆ. ಹೌದು ಸರ್, ಅದು 24/7 ಊಟ ಸರ್. ಈಗ ಕ್ಷೇತ್ರ, ಈಗ ನಮ್ ಸ್ವಾಮಿಗಳ ಸಂಕಲ್ಪ ಏನಂತಂದ್ರೆ, ನಮ್ಮ ತಾಯಿ ಚಾಮುಂಡೇಶ್ವರಿಯ ಸಂಕಲ್ಪ, ಆಶೀರ್ವಾದ ಏನಂತಂದ್ರೆ, ಕ್ಷೇತ್ರಕ್ಕೆ ತಾಯಿ ದರ್ಶನ ಮಾಡಕ್ ಬಂದಂತ ಯಾವತ್ತೂ ಕೂಡ ಹಸ್ಕೊಂಡ್ ಹೋಗ್ಬಾರ್ದು. ಎಷ್ಟೋ ತಾಯಿ ಪ್ರಸಾದ ತಿನ್ಕೋಬೇಕು. ಎಷ್ಟೋ ತರ ಬರ್ಲಿ, ಇಷ್ಟ ಗಂಟೆ ಅಂತ ಲಿಮಿಟ್ ಇರಬಾರ್ದು. ರಾತ್ರಿ 12 ಗಂಟೆ ಬಂದ್ರು ಪ್ರಸಾದ ಸಿಗ್ಬೇಕು ಅವ್ರಿಗೆ. ಎಷ್ಟು ಜನ ಬಂದ್ರು ಕೂಡ ಏನಿಲ್ಲ, ಇಲ್ಲ ಅನ್ನಂಗಿಲ್ಲ. ಒಟ್ಟಿನಲ್ಲಿ ಒಂಥರ ಅಕ್ಷಯ ಪಾತ್ರೆ, ಯಾವಾಗ ಬಂದ್ರು ಊಟ ಅದಷ್ಟೇ. ಎಲ್ಲಿಲ್ಲ ಅಂದ್ರೆ ಊಟ ಗ್ಯಾರಂಟಿ ಸಿಗುತ್ತೆ ಇಲ್ಲಿ. ಈಗ ಕೆಲವು ಮಾಡ್ತೀವಿ. ಎಕ್ಸಾಂಪಲ್ ನಾವೇನೆ ಉದಾಹರಣೆಗೆ ಬೇರೆ ಕಡೆ ಹೋದಾಗ, ನಮ್ ಚಿಕ್ಕ ಮಕ್ಳ ಇದ್ಬೇಕಾರೆ, ಈಗ ಧರ್ಮಸ್ಥಳ, ಹೊರನಾಡು ಈ ಕಡೆ ಓಡಾಡ್ಬೇಕಾರೆ ಒಂದ್ ಟೈಮ್ ಕ್ಯಾಚ್ ಮಾಡ್ಬೇಕಾಯ್ತು ನಾವು. ಅಯ್ಯೋ ಊಟ ಇಷ್ಟು ಕ್ಲೋಸ್ ಆಗ್ಬಿಡುತ್ತೆ, ಬೇಗ ರೀಚ್ ಆಗ್ಬೇಕು ಅಲ್ಲಿಗೆ ಅಂತ ಅಂದ್ಬಿಟ್ಟು ಅಂತ ಹೋದಾಗ ಕೆಲವು ಅನಾಹುತಗಳಾಗ್ತವೆ. ಟೈಮ್ ಕ್ಯಾಚ್ ಮಾಡಕ್ಕಾಗಲ್ಲ, ಏನೇನೋ ಬೇರೆ ಬೇರೆ ಅಡಚಣೆಗಳಾಗ್ತವೆ. ಅದೇನು ಆಗ್ಬಾರ್ದು. ಆರಾಮಾಗಿ ಭಕ್ತರು ಯಾವ ಟೈಮ್ ಬರಬರ್ಲಿ, ಸಾವಕಾಶವಾಗಿ ಬರ್ಲಿ, ತಾಳ್ಮೆಯಿಂದ ಬಂದು ಆರಾಮಾಗಿ ತಾಯಿ ದರ್ಶನ ಮಾಡಿ 24 ಗಂಟೆ ಯಾವಾಗ ಬಂದ್ರು ಊಟ ಸಿಗುತ್ತೆ. ಆದ್ಮೇಲೆ ಅದ್ರಲ್ಲೇನು, ಈಗ ಕೆಲವು ಕಡಿಮೆ ಬೇರೆ ದೂರದಿಂದ ಬರ್ತಾರೆ, ಎಲ್ಲೂ ಊಟ ಸಿಕ್ ಮಾಡಕ್ ಆಗಲ್ಲ. ಅವ್ರು ರಾತ್ರಿ 10 ಗಂಟೆ ಆಗುತ್ತೆ, ಹೋಟ್ಲ್ಗಳೆಲ್ಲ ಕ್ಲೋಸ್ ಮಾಡ್ತಾರೆ. ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಬೇರೆ ಸಮಸ್ಯೆ ಆಗಿದೆ. ಹಿಂಗಿದ್ದಾಗ ಸಮಸ್ಯೆ ಯಾವಾಗ ಬಂದ್ರು ಕೂಡ ಊಟ ಇಲ್ಲ ಅನ್ನಂಗಿಲ್ಲ. ಕೊಡೋ ಪ್ರಸಾದ ಕೂಡ ಸೌದೆ ಒಲೆಯಿಂದ ಮಾಡದಂತ ಒಂದು ಪ್ರಸಾದ ಸರ್. ಹೌದು ಸರ್, ನಾವು ಸೌದೆಯಿಂದನೇ ಮಾಡೋದಿಲ್ಲ. ಗ್ಯಾಸ್ ಏನು ಯೂಸ್ ಮಾಡಲ್ಲ, ನಮ್ಗೆ ಅಷ್ಟು ಶಕ್ತಿ ಇಲ್ಲ ಗ್ಯಾಸಲ್ಲಿ ಯೂಸ್ ಮಾಡೋದು. ನಾವು ಸೌದೆನ ನಮ್ಮ ಲೋಕಲ್ ಜನಗಳಿಂದ ಖರೀದಿ ಮಾಡ್ತೀವಿ. ನಮ್ಮಲ್ಲಿ ಒಂದು ಖರೀದಿ ಕೇಂದ್ರ ಅಂತಾನೆ ಮಾಡಿದ್ದೀವಿ. ರೈತರಿಂದ ನೇರವಾಗಿ ಖರೀದಿ ಮಾಡೋದು. ಉದಾಹರಣೆಗೆ ಈಗ ತರಕಾರಿಗಳು, ಟೊಮೊಟೊ, ಈ ಬದನೆಕಾಯಿ, ಸೊಪ್ಪು, ಇವೆಲ್ಲ ಏನು ಮಾಡ್ತಾರೆ, ನಮ್ಮ ಅಕ್ಕಪಕ್ಕ ರೈತರು ಬೆಳೀತಾರೆ. ಅವ್ರು ಯಾರು ಬೆಳೆದ್ರೆ ತಂದು ಕೊಡ್ತಾರೆ, ನಾವು ನೇರವಾಗಿ ಖರೀದಿ ಮಾಡ್ತೀವಿ. ಆಮೇಲೆ ಅರಕೆಕಾಯಿ ಕಡಿತೀವಿ, ತೆಂಗಿನಕಾಯಿ ನಾವು ರೈತರು ಸೇಲ್ ಮಾಡ್ತಾರೆ, ತಂದು ಕ್ಷೇತ್ರಕ್ಕೆ ಪರ್ಚೇಸ್ ಮಾಡ್ತಾರೆ. ಏನು ಮಾರುಕಟ್ಟೆ ಬೆಲೆ ಇದೆ ಆ ಥರ ತರಕಾರಿ ಪರ್ಚೇಸ್ ಮಾಡ್ತೀವಿ. ಏನೋ ತೆಂಗಿನಕಾಯಿನ, ನೆಕ್ಸ್ಟ್ ಅದೇ ಥರ ಸೌದೆ ಬೇಕು ನಮಗೆ, ಸೌದೆನ ಪರ್ಚೇಸ್ ಮಾಡ್ತೀವಿ. ಹಿಂಗೆ ಕ್ಷೇತ್ರಕ್ಕೆ ಈ ಕಾಳುಗಳು ಬೇಕು, ಹುಣಸೆ ಹಣ್ಣು ಬೇಕು, ಎಲ್ಲವನ್ನು ಕೂಡ ಒಂದು ಖರೀದಿ ಕೇಂದ್ರ ಅಂತ ಮಾಡಿ, ಆ ಖರೀದಿ ಕೇಂದ್ರದ ಮುಖಾಂತರ ನಾವು ರೈತರಿಂದ ನೇರವಾಗಿ ಪರ್ಚೇಸ್ ಮಾಡಿ. ಅದರಲ್ಲಿ ಸೌದೆ ಕೂಡ ಒಂದು. ಸೌದೆನೂ ಈಗ ಎಕ್ಸಾಂಪಲ್ ನಾವು ಒಂದು ಕಡಿಮೆ ಅಂದ್ರೆ ಈಗ ಪ್ರೆಸೆಂಟು ಒಂದು 1000 ಟನ್ ಸೌದೆನ ಸ್ಟಾಕ್ ಮಾಡ್ಕೊಂತೀವಿ ನಾವು. ಇದು ರೆಗ್ಯುಲರ್ ಆಗಿರುತ್ತೆ. ರೆಗ್ಯುಲರ್ ಒಂದು 4-5 ಜನ ಇರ್ತಾರೆ ರೈತರು, ಅವ್ರ ಕೈಲಿ ಏನಾಗುತ್ತೆ ತಂದು ಕೊಡ್ತಾ ಇರ್ತಾರೆ. ಈ ಮಧ್ಯೆ ಈಗ ಮರ ವ್ಯಾಪಾರ ಮಾಡೋರು ಇರ್ತಾರೆ, ಅವ್ರದ್ದೊಂದು ಎಲ್ಲ ಸೌದೆಗಳನ್ನ ಕೊಡ್ತಾ ಇರ್ತಾರೆ, ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ಕಡೆ ಜಾಸ್ತಿ ರೇಷ್ಮೆ ಬೆಳೆ ಜಾಸ್ತಿ. ರೇಷ್ಮೆ ಬೆಳೆ ಏನ್ ಮಾಡ್ತಾರೆ, ರೈತರು ಏನ್ ಮಾಡ್ತಾರೆ, ಅವ್ರು ರೇಷ್ಮೆ ಬೆಳೆ ಕಡ್ಡಿನ ಕಟ್ ಮಾಡ್ತಾರೆ. ಆಗ ತಗೊಳ್ಳಿ ಸೌದೆ ತಗೋಗಿ ದೇವಸ್ಥಾನ ತಗೊಳ್ಳಿ ಅಂತಾರೆ. ನಮ್ಮ ಕಡೆ ಒಂದು ಟೀಮ್ ಬಿಲ್ಡ್ ಮಾಡ್ಕೊಂಡ್ವಿ. ಆ ಟೀಮ್ ಬಿಲ್ಡ್ ಮಾಡ್ತೆ, ಹೋಗಿ ಅವ್ರನ್ನ ತೋಟದಲ್ಲಿ ಸೌದೆಗಳನ್ನ ಎತ್ಕೊಂಡ್ ಬಂದು ಹಾಕೊಂಡು ಆ ರೇಷ್ಮೆ ಕಡ್ಡಿನ ಕೂಡ ಅಡುಗೆ ಮಾಡ್ತೀವಿ ನಾವು. ಅಂದ್ರೆ ನಿಮ್ಗೆ ಸೌದೆ ಒಲೆ ಅಡುಗೆ ಮಾಡ್ಬೇಕು ಅನ್ನೋದು ಗುರುಜಿಗಳ ಒಂದು ಒಳ್ಳೆ ಆಹಾರ ಕೊಡ್ಬೇಕು ಅನ್ನೋ ಉದ್ದೇಶ ಇರ್ಬೋದು. ಹೌದು, ಅದೀಗ ನಾವು ಹಳೆ ಕಾಲದಲ್ಲೆಲ್ಲ ನಾವು ಊಟ ಮಾಡ್ಬೇಕಾದ್ರೆ ಗ್ಯಾಸ್ ಇರಲ್ಲ, ಸೌದೆಲ್ ಮಾಡ್ತಾ ಇದ್ದೋ. ನಮ್ಮ ಮನುಷ್ಯ ದೀರ್ಘಾಯುಷ್ಯವಾಗಿದ್ದ. ಈ ಗ್ಯಾಸ್ ಬಂದ್ಮೇಲೆ ಅಲ್ಪಾಯುಷಿ, ಏನೋ ಅವರನ್ನ ಆರೋಗ್ಯದಲ್ಲಿ ಏರುಪೇರು ಆಯ್ತವೆ. ಸೌದೆ ನಮ್ ನಂಬಿಕೆ. ಈಗ ಹಳೆ ಕಾಲದಲ್ಲಿ ಹಂಗೆ ಸೌದೆಲ್ ಮಾಡ್ದಂಗೆ ಸೌದೆಲ್ ಮಾಡ್ಕೋದ್ರೆ ಒಳ್ಳೇದು. ಮತ್ತೆ ಈಗ ನಮ್ಗೆ ಆರ್ಥಿಕವಾಗಿ ಕೂಡ, ಈಗ ಗ್ಯಾಸ್ ಸಿಲಿಂಡರ್ ಅಂದ್ರೆ ನಮ್ಗೆ ಆರ್ಥಿಕವಾಗಿ ಅದನ್ನ ಬರ್ಸಕ್ ಆಗಲ್ಲ. ಸೊ ಆ ಉದ್ದೇಶಗಳು ಕೂಡ ಸೌದೆ ಅಂದಾಗ ನಮ್ ಲೋಕಲ್ ಸಿಗೋ ಸಂಪನ್ಮೂಲ, ನೈಸರ್ಗಿಕ ಸಂಪನ್ಮೂಲ, ಅದನ್ನ ಉಪಯೋಗಿಸ್ಕೋಬಹುದು. ಆ ಉದ್ದೇಶದಲ್ಲಿ ನಾವು ಸೌದೆನ ಯೂಸ್ ಮಾಡ್ಕೊಂಡು, ಮತ್ತೆ ಸ್ಟಾಕ್ ಇರುತ್ತೆ ಯಾವಾಗ್ಲೂ. ಈಗ ನಮ್ ಕೈಗೆ ಸಿಗೋ ಸಂಪತ್ತು ಬೇಕು ಅಂದಾಗ, ಹಾಗಾಗಿ ಅದನ್ನ ನಾವು ಯೂಸ್ ಮಾಡ್ಕೊಂಡು ಸೌದೆಯಲ್ಲಿ ಮುಖಾಂತರ ಅಡಿಗೆ ಮಾಡಿ ಊಟ ಬಡಿಸ್ತೀವಿ. ನನ್ನ ಹೆಸರು ಪ್ರಿಯಾಂಕಾ. ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಬಿಜಾಪುರದಿಂದ ಬಂದಿದ್ದೀವಿ. ಬಿಜಾಪುರದಿಂದ ಯಾವಾಗ ಬಂದ್ರಿ ಮೇಡಮ್? ನಾವು ನಿನ್ನೆ ಸಾಯಂಕಾಲ ಅಲ್ಲಿಂದ ಬಿಟ್ಟಿದ್ದು. ಇಲ್ಲಿ ಬೆಳಿಗ್ಗೆ 8 ಬೆಳಿಗ್ಗೆ ಬಂದ್ರಾ? ಬೆಳಿಗ್ಗೆ 8 ಗಂಟೆ ಬಂದಿದ್ದೀವಿ. ಈಗ ಎಲ್ಲಿ ರೂಮ್ ಅಲ್ಲಿ ಇದ್ದೀರಾ? ಏನ್ ರೂಮ್ ಮೇಡಮ್ ಇದು? ಇದು ರೂಮ್ ದೇವಸ್ಥಾನ ಕಡೆಯಿಂದಾನ ರೂಮ್ ಇದೆ. ನಿಮ್ಗ ಇದು ಎಷ್ಟನೇ ಬಾರಿ ಬರ್ತಾ ಇದೀರಿ ನೀವು? ಇದು 2ನೇ ಸತಿ ಬರೋದು. ಮೊದ್ಲು ಬಂದಾಗ ಎಲ್ಲ ಎಷ್ಟ ಆಗಿದ್ರಿ? ಇಲ್ಲಿ ಹಾಲ್ ಇತ್ತು, ಓಪನ್ ಹಾಲ್ ಒಳಗೆ ನಾವ್ ಇದ್ವಿ. ಈಗ ಇಲ್ಲಿ ಸಪರೇಟ್ ರೂಮ್ ಇದೆ. ಇದು ಸಪರೇಟ್. ಇದು ಓಪನ್ ಹಾಲ್ ಒಳಗೆ ಇದ್ದಾಗ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಚೆನ್ನಾಗಿತ್ತು, ಅಲ್ಲಿ ಚೆನ್ನಾಗಿತ್ತು ವ್ಯವಸ್ಥೆ ಇತ್ತು. ಈಗ ಆದ್ರೂ ರೂಮ್ ಇದೆ. ರೂಮ್ ಅಲ್ಲಿ ಎಲ್ಲಾ ತರ ವ್ಯವಸ್ಥೆ ಇದೆ. ಸ್ನಾನಕ್ಕೆ ಆರಾಮ್ಸೆ ಎಲ್ಲ ಆರಾಮಿದೆ. ಪ್ರಾಬ್ಲಮ್ ಅಂತೂ ಏನು ಇಲ್ಲ. ಇಲ್ಲ ನೀವ್ ಎಷ್ಟು ಜನ ಬಂದಿದ್ದೀರಾ ಮೇಡಮ್?
ನಾವು ನಮ್ಮ ತಾಯಿಯವರು ನಾನು ಬಂದಿದ್ದೆ. ನೀವು ನಿಮ್ ತಾಯಿ ಇಬ್ರು ಹಾ, ಬಂದಿದ್ದೀರಾ. ಇಬ್ರೇ ಈ ಬಂದಿದ್ದೆ. ಸ್ಪೆಸಿಲಿಟಿ ಬಗ್ಗೆ ರೂಮ್ ಸ್ಪೆಸಿಲಿಟಿ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ, ರೂಮ್ ಸ್ಪೆಷಲಿಸ್ಟ್ ಚೆನ್ನಾಗಿದೆ, ಯಾರಾದ್ರೂ ಬಂದರು ಇರ್ಬೋದು, ಈಗ ಅದು ಅಡ್ಡಿ ಇಲ್ಲ. ಅದ್ರಲ್ಲಿ ದೂರದಿಂದ ಬರುವಂತ ನಿಮ್ಮಂತವ್ರಿಗೆ ಎಷ್ಟು ಉಪಯೋಗ ಆಗುತ್ತೆ? ಅಂದ್ರೆ ನಮ್ಗೆ ಏನಾಗ್ತದೆ, ಲಗೇಜ್ ಪ್ರಾಬ್ಲಮ್, ಮೇನ್ ಲಗೇಜ್ ಪ್ರಾಬ್ಲಮ್. ನಾವು ರೆಡಿ ಆಗಕ್ಕಾಗ್ಲಿ, ಬಂದ್ ಸ್ಟೇ ಹೆಣ್ಮಕ್ಳಿಗೆ. ಆಗಕ್ಕಾಗ್ಲಿ, ಅಂದ್ರೆ ಬಂದ ತಕ್ಷಣ ದೇವ್ರ ದರ್ಶನ ಆಗ್ತದೆ, ಎಲ್ಲ ಆಗ್ತದೆ, ಒಂದು ನಮ್ಗೆ ಪ್ರೈವೇಟ್ ಬೇಕಾಗುತ್ತೆ. ಪ್ರೈವಸಿ ಬೇಕಲ್ರಿ. ಹೌದೌದು. ಹಂಗ ನಮ್ಗೆ ಇದು ರೂಮ್ ಅನುಕೂಲ. ಈಗ ಸಾವಿರಾರು ಜನ ಭಕ್ತಾದಿಗಳು, ಲಕ್ಷಾಂತರ ಜನ ಭಕ್ತಾದಿಗಳು ಒಂದೊಂದ್ಸರಿ ಇದ್ದಕ್ಕಿದ್ದಂಗೆ ಬರ್ತಾರೆ, ದೂರದಿಂದ ಬರ್ತಾರೆ, ಅವ್ರು ಹೋಗಕ್ ಆಗಲ್ಲ. ಅಂತವ್ರಿಗೆ ಏನ್ ಮಾಡ್ಬೇಕು ಸರ್? ಎಲ್ಲಿ ಹೊರಗಡೆ ಹೋಗಿ ಎಲ್ಲಿ ಆಟ ಹಾಕೋದು? ಇಲ್ಲ ಸರ್, ಇಲ್ಲಿ ಬಂದಂತವ್ರು ಮ್ಯಾಕ್ಸಿಮಮ್ 100ಕ್ಕೆ 90% ಜನ ಯಾರು ಉಳ್ಕೊಳ್ಳೋದು. ಅವ್ರ ಪಾಪ ಕಮಿಟ್ಮೆಂಟ್ ದೂರಿಂದ ಬರ್ತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಂದಿರ್ತಾರೆ, ಅವ್ರು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದಿರ್ತಾರೆ, ಹೋಗ್ಬಿಡ್ತಾರೆ, ವಾಪಸ್ ಹೋಗ್ಬಿಡ್ತಾರೆ. ಕೆಲವ್ರು ನೀವು ಹೇಳ್ದಂಗೆ ದೂರಿಂದ ಬರ್ತಾರೆ, ವಾಪಸ್ ಹೋಗಕ್ಕಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಿಸ್ ಆಗುತ್ತೆ. ಕೆಲವರು ಏನೋ ಆರ್ಕೆ ಮಾಡ್ಕೊಂಡು, ಈಗ ಬೆಳಿಗ್ಗೆ ಮಾರ್ನಿಂಗ್ ಬೆಳಿಗ್ಗೆ 4 ಗಂಟೆಗೆ ಅಭಿಷೇಕ ಆಗುತ್ತೆ ಅಮ್ಮನವ್ರಿಗೆ. ಸೊ ಆ ಟೈಮ್ಗೆ ನಾವು ಬರೋಕ್ಕಾಗಲ್ಲ ಅಂತೇಳಿ ಹಿಂದಿನ ದಿನನೇ ಬಂದು ಉಳ್ಕೋತಾರೆ ಕ್ಷೇತ್ರದಲ್ಲಿ. ಆಮೇಲೆ ಕೆಲವ್ರ ನಂಬಿಕೆ ಏನಂದ್ರೆ, ಕ್ಷೇತ್ರದಲ್ಲಿ ಒಂದೇ ನಮ್ ತಂಗಿದ್ರೆ ತಾಯಿ ಆಶೀರ್ವಾದ ಸಿಗ್ತದೆ, ತಾಯಿ ಮಡ್ಲಲ್ಲಿ ಮಲಗ್ದಂಗೆ ನಾವು ತಾಯಿ ಸನ್ನಿಧಾನ ಒಂದಿನ ಮಲ್ಗೋಣ, ನಮ್ದೇನೇ ಕಷ್ಟ ಇದ್ರೆ ಕಳಿಯುತ್ತೆ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾರೆ, ಅವ್ರವ್ರ ಅಭಿಪ್ರಾಯ, ಅವ್ರವ್ರ ವೈಯಕ್ತಿಕ, ಅದು ಉಳ್ಕೋತಾರೆ. ಕ್ಷೇತ್ರದಲ್ಲಿ ಸ್ವಲ್ಪ ಜನ ಉಳ್ಕೋತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಸಪರೇಟ್ ಒಂದು ರಿಜಿಸ್ಟರ್ ಮಾಡಿಸಿ ತಂಗುದಾಣಗಳು ಅಂತ ಹೇಳಿ ಒಂದು 14 ರೂಮ್ ಮಾಡಿದ್ವಿ, ಇಂಡಿವಿಜುವಲ್ ಅಟ್ಯಾಚ್ ಟಾಯ್ಲೆಟ್ ಮಾಡಿ ಅಲ್ಲಿ ಬಳಸ್ಕೋತಾರೆ ಬಂದವರು. ಅದಕ್ಕೊಂದಿಷ್ಟು, ಅದು ಕ್ಲೀನ್ ಮಾಡಕ್ಕೆ ಅದಕ್ಕೊಂದಿಷ್ಟು ಅಂತ ಅಂದ್ಬಿಟ್ಟು, ಮೇಂಟೆನೆನ್ಸ್ ಅಂತ ಅಂದ್ಬಿಟ್ಟು ಒಂದು ಫೀನ ಫಿಕ್ಸ್ ಮಾಡಿದ್ವಿ. ಅದೇ ತರ ಒಂದು ದೊಡ್ಡ ಡಾರ್ಮೆಟ್ರಿ ಹಾಲ್ಗಳನ್ನ ಮಾಡಿದ್ವಿ, 2 ಒಂದು ದೊಡ್ಡ ಹಾಲ್ಗಳಿದೆ. ಅದಕ್ಕೇನಿಲ್ಲ, ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಫೀಮೇಲ್ಗೆ ಅಂತ ಸಪರೇಟ್, ಒಂದು ಮೇಲ್ಗೆ ಅಂತ ಸಪರೇಟ್, ಹೆಂಗಸ್ರಿಗೊಂದು ಗಂಡಸ್ರಿಗೊಂದು ಸಪರೇಟ್ ಆಗಿ ಮಾಡಿದೀವಿ. ಅಲ್ಲೆಲ್ಲ CC ಕ್ಯಾಮ್ರಾ ಎಲ್ಲ ಸೇಫ್ಟಿ 200% ಸೇಫ್ಟಿ ಇದೆ, ಏನ್ ಸಮಸ್ಯೆ ಇಲ್ಲ. ನಮ್ಮ ಸಿಬ್ಬಂದಿಗಳು ಒಬ್ರು ಇರ್ತಾರೆ ಅಲ್ಲಿ ನಾವು ಡಾರ್ಮೆಟ್ರಿ ಕಂಪ್ಲೀಟ್ ಫ್ರೀ ಇರುತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯಾರಾದ್ರೂ ಈಗ ಬಂದವರಿಗೆ ಮನೆಯಿಂದ ಏನೋ ತಂದಿಲ್ಲ, ಒಂದು ಚಾಪೆ ಒಂದು ರಗ್ಗು ಬೇಕಾಗುತ್ತೆ, ಅದೇನಾದ್ರೂ ಅವ್ರ ಕೈಲಿ ಬರ್ಸಕ್ಕಾದ್ರೆ ಅದು ಕ್ಲೀನಿಂಗ್ ಚಾರ್ಜ್ ಅಂತೇಳಿ ಒಂದಿಷ್ಟು ಅಂತೇಳಿ ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತೀವಿ ಕ್ಲೀನ್ ಮಾಡಕ್ಕೆ ಅಂತೇಳಿ. ಈಗ ಒಬ್ರು ಹಚ್ಕೊಂಡ್ ವಸ್ತುಗಳನ್ನ ಮತ್ತೆ ಇನ್ನೊಬ್ರು ಹಚ್ಕೊಂಡ್ರೆ ಏನೋ ರೋಗ ರುಜಿನಗಳನ್ನ ಆಡ್ತೇವೆ, ಪ್ರತಿ ಟೈಮ್ ಕ್ಲೀನ್ ಮಾಡ್ಬೇಕು ಅದನ್ನ, ಅದಕ್ಕೊಬ್ರು ಲೇಬರ್ ಬೇಕಾಗುತ್ತೆ. ಚಾಪೆ ರಗ್ಗು ಎಲ್ಲ ಕ್ಲೀನ್ ಮಾಡಕ್ಕೆ ನಾವು ಒಬ್ರನ್ನ ಅಪಾಯಿಂಟ್ ಮಾಡಿರ್ತೀವಿ. ಅವ್ರ ಕೂಲಿಗೆ ಅಂತೇಳಿ ಕ್ಲೀನಿಂಗ್ ಚಾರ್ಜ್ ಮಾಡಿ, ಕೆಲವರು ಕೊಡ್ತಾರೆ, ಕೆಲವರು ಕೊಡಕ್ಕಾಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಅನುಕೂಲ ಆಗುವಂಗೆ ಸೇಫ್ಟಿ ಆಗಿದ್ದು, ಸೇಫ್ಟಿ ಆಗೋದು ನಮ್ಗೆ ಅಷ್ಟು ಸಾಕು. ಈಗ ಯಾರಿಗಾದ್ರೂ ಏನಾದ್ರು ಅಚಾನಿಕಾಗಿ ಏನಾದ್ರು ಸಮಸ್ಯೆ ಆಯ್ತು, ಆರೋಗ್ಯ ಸಮಸ್ಯೆ, ಅವಾಗ ಏನು ಮಾಡಿ ಸರ್? ಈಗ ತುಂಬಾ ಕೆಲವು ಸುಮಾರು ಸಲ ಆಯ್ತು. ಈಗ ದರ್ಶನಕ್ಕೆ ಬಂದಿರ್ತಾರೆ, ಲೈನಲ್ಲಿ ನಿಂತ್ಕೊಂಡಿರ್ತಾರೆ, ಏನೋ BP ಲೋ ಆಗುತ್ತೆ, ಏನೋ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಕ್ಷೇತ್ರದಲ್ಲಿ ಒಂದು ಆಂಬುಲೆನ್ಸ್ ನಾವು ಉಚಿತವಾಗಿ ಮಾಡ್ಕೊಂಡಿದ್ವಿ. ಆ ಆಂಬುಲೆನ್ಸ್ ಬಂದು ಬರೀ ಭಕ್ತಾದಿಗಳಿಗೆ ಅಷ್ಟೇ ಇಲ್ಲ, ನಮ್ಮ ಸುತ್ತಮುತ್ತ ಯಾರೇ ಈಗ ಹೆಚ್ಚು ಕಮ್ಮಿ ಆಗಿ ನಮ್ಗೆ ತೊಂದರೆ ಇದೆ, ಆಂಬುಲೆನ್ಸ್ ಬೇಕು ಅಂತ ಕೂಡ ಉಚಿತವಾಗಿ ಅವ್ರಿಗೊಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಕ್ಕಪಕ್ಕದವ್ರು ಯಾರು ಬೇಕಾದ್ರೂ ಬಳಸ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ನಮ್ಮ ಪಂಚಾಯತಿಗಳಿದಾವೆ, ಪಂಚಾಯತಿಗಳು ಮಾಹಿತಿ ಕೊಟ್ಟಿದ್ದೀವಿ, ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಕೆಲವ್ರು ಏನ್ ಮಾಡ್ತಾರೆ, ದೊಡ್ಡ ಮನಸ್ಸಿಂದ ಅದಕ್ಕೆ ಡೀಸೆಲ್ ಹಾಕ್ಸ್ ಕಳಿಸ್ತಾರೆ, ಕೆಲವ್ರು ಇಲ್ಲ ಅಂತಾರೆ. ಏನು ಸಮಸ್ಯೆ ಇಲ್ಲ, ನಾವು 24 ಗಂಟೆ ಆಪರೇಟ್ ಮಾಡಿ ಅದನ್ನ ಏನೋ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅದ್ರ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಯೂಸ್ ಮಾಡ್ಕೊಳ್ಳಿ ಅಂತ ಹಾಕಿರ್ತೀವಿ. ಈಗ ಮೇಯ್ನ್ ಆಗಿ ಅದು ನಮಗೆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು, ಕೆಲವ್ರಿಗೆ ಈಗ ಇವತ್ತೆಲ್ಲ BP ಪೇಷಂಟ್ಗಳು, ಶುಗರ್ ಪೇಷಂಟ್ಗಳು ಜಾಸ್ತಿ ಪಾಪ ಬಸ್ಕೊ ಬಂದಿರ್ತಾರೆ, ದೂರಿಂದ ಬಂದಿರ್ತಾರೆ, ಸುಸ್ತಾಗ್ಬಿಡ್ತಾರೆ. ಈಗ ಬಿಸಿಲು ಜಾಸ್ತಿ, ಈಗ ಅಂತ ಟೈಮಲ್ಲಿ ಅದನ್ನ ಸಡನ್ ಆಗಿ ಇಮಿಡಿಯೇಟ್ ಆಗಿ ಲೋಕಲ್ ಆಸ್ಪತ್ರೆಗೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ತುಂಬಾ ಯೂಸ್ ಆಗ್ತಾ ಇದೆ. ಆರೋಗ್ಯ ಸಮಸ್ಯೆ ಆದ್ರೂ ಕೂಡ ಸಡನ್ ಆಗಿ ನಾವು ಸ್ಪಂದಿಸಿ ಆಂಬುಲೆನ್ಸ್ ಮುಖಾಂತರ ನಾವು ಹೊರಗಡೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಈಗ ಎಲ್ಲರೂ ಒಂದ್ 30 ಜನ ಒಂದೇ ತರ ಡ್ರೆಸ್ ಹಾಕಿದ್ರೆ ಏನ್ ಕೆಲಸ ಮಾಡೋರು ನೀವು ಇಲ್ಲಿ? ಸರ್ ಗೌಡ್ಗೆರೆ ಚಾಮುಂಡೇಶ್ವರಿಲಿ ಎಲ್ಲಾ ಊಟ ಬಡಿಸ್ತೀವಿ ಸರ್ ಹೆಣ್ಮಕ್ಳೇ. ಎಷ್ಟ್ ಜನ ಹೆಣ್ಮಕ್ಳು ಇದ್ದೀರಾ? 38 ಸೀಟ್ ಇದೀವಿ ಸರ್. ಪ್ರತಿನಿತ್ಯ ಊಟ ಬಡಿಸ್ತೀವಿ, ಅನ್ನ ಸರ್ಪಣೆ ಮಾಡ್ತೀವಿ, ಹೋಗ ಬರಕ್ಕೆ ಬಸ್ ವ್ಯವಸ್ಥೆ ಮಾಡ್ಸವ್ರೆ ಪ್ರತಿ ದಿವಸ. ಇಲ್ಲಿ ಸನ್ನಿಧಿ ದೇವಸ್ಥಾನದವರು ದೇವಸ್ಥಾನದಲ್ಲೇ ಮನೆಗೆ ಬಿಡ್ತಾರೆ. ನಮ್ಮ ಬೇರೆ ದೇವಸ್ಥಾನದಲ್ಲಿ ಬಸ್ ವ್ಯವಸ್ಥೆ ಇದೆಯಾ ಏನೋ ಗೊತ್ತಿಲ್ಲ. ನಾವು ಈ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಸ್ ವ್ಯವಸ್ಥೆ ಇದೆ ಹೋಗೋ ಬರಕ್ಕೆ. ಬೆಳಿಗ್ಗೆ ಸಂಜೆ 2 ದಿವಸನುವೆ, ಬೆಳಿಗ್ಗೆ ಸಂಜೆ 2 ಟೈಮ್ ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಡ್ ಬರ್ತಾರೆ. ಎಷ್ಟ್ ಜನ ಬರ್ತೀರಿ ನೀವು ಇಲ್ಲಿ? 38 ಸೀಟ್ ಬರ್ತೀವಿ ಸರ್. ಪ್ರತಿನಿತ್ಯ ನೀವೇ ಊಟ ಬಡಿಸೋರು? ನಾವೇ ಊಟ ಬಡಿಸ್ತೀವಿ ಸರ್, ಹೆಣ್ಮಕ್ಳೇ ಊಟ ಬಡಿಸ್ತೀವಿ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಅನ್ಸುತ್ತೆ ಸರ್. ಹರಿಶಕ್ತಿ ಅಂತ ನಮ್ದು ಈಗ ತಾಯಿ ಚಾಮುಂಡಿ ಸೈಡ್ನಲ್ಲಿ ನೂರಾರು ಜನ ಹೆಣ್ಮಕ್ಳುಗಳು ಅವ್ರೊಂದು ಜೀವನ ಕಟ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾರಿ ಶಕ್ತಿ ಅಂತ ಒಂದು ಪಡೆಯನ್ನ ಕಡಿಮೆ ಮಾಡಿ ಸುಮಾರು 40-50 ಕಿಲೋಮೀಟರ್ ಇಂದ ಹೆಣ್ಮಕ್ಳು ಬಂದು ಕೆಲಸ ಮಾಡ್ತಾರೆ ಇಲ್ಲಿ. ಅಂದ್ರೆ ಅವರು ಒಂದು ಸೇವೆ ಅನ್ನೋ ಮನೋಭಾವದಲ್ಲಿ ಕೆಲಸ ಸಲ್ಲಿಸ್ತಾರೆ. ಹಾಗಾಗಿ ಕೆಲವರು ವಾಲಂಟಿಯರ್ ಕೆಲಸ ಮಾಡ್ತಾರೆ, ಕೆಲವರು ದಿನಗೂಲಿ ಲೆಕ್ಕದಲ್ಲಿ ಬಂದು ಕೆಲಸ ಮಾಡೋಗ್ತಾರೆ. ಅವ್ರೊಂದು ಪರ್ಸನಲ್ ಕಮಿಟ್ಮೆಂಟ್ಗಳು ಸರ್. ನಾವೇನ್ ಮಾಡ್ತೀವಿ, ಅವರು ಬಂದು ಹೋಗಕ್ಕೆ ದೂರ ಒಂದು 20-30 ಕಿಲೋಮೀಟರ್ ಅಂದ್ರೆ ಬರೋಕ್ಕಾಗಲ್ಲ, ಅವ್ರಿಗೆ ಸಪ್ರೇಟ್ ಒಂದು ವ್ಯವಸ್ಥೆ ಮಾಡ್ಕೊತೀವಿ, ಒಂದು ವೆಹಿಕಲ್ ವಾಹನದ ವ್ಯವಸ್ಥೆ ಮಾಡ್ಕೊಟ್ಟಿವಿ. ಅವ್ರು ಆರಾಮಾಗಿ ಹೋಗ್ತಾರೆ, ಆರಾಮಾಗಿ ಬರ್ತಾರೆ. ಯಾಕೆಂದ್ರೆ
ಸರ್ ಕಾನ್ಸೆಪ್ಟ್ ಈಗ ಹೌದು, ತಾಯಿ ಸನ್ನಿಧಾನ ಅಲ್ವಾ. ಈಗ ನೋಡಿ ಗಂಡ್ ಮಕ್ಳಾದ್ರೆ ಈ ಒರಟು ಸ್ವಭಾವ, ಸ್ವಲ್ಪ ತಾಳ್ಮೆ ಇರಲ್ಲ. ಈಗ ಹೆಣ್ಮಕ್ಳಿಗೆ ನಮ್ಮ ಮನೇಲಿ ನಮ್ಮ ತಾಯಿ ಆಗ್ಬೋದು, ನಮ್ಮ ತಂಗಿ ಆಗ್ಬೋದು, ನಮ್ಮ ಅಕ್ಕ ಆಗ್ಬೋದು, ಯಾರಾದ್ರೆ ಆಗ್ಬೋದು, ನಮ್ಮ ಊಟಲ್ಲಿ ಬಿಡಿಸಿದಾಗ ಇನ್ನೊಂದ್ಸಲ ಕೇಳಿ ಮತ್ತೆ ಬಿಡಿಸ್ತಾರೆ, ಇನ್ನೂ ಸಿಗ್ಬೇಕೇನಪ್ಪ ಹಾಕ್ಬೇಕೇನಪ್ಪ ಅಂತ ಬಿಡಿಸ್ತಾರೆ. ಇಲ್ಲಿ ಕ್ಷೇತ್ರಲ್ಲೂ ಅಷ್ಟೇ. ಈಗ ಹೆಣ್ಮಕ್ಳು ಒಂದು ಮಕ್ಳು ತಾಯಿ ಸನ್ನಿಧಾನದಲ್ಲಿ ಹೆಣ್ಮಕ್ಳು ಊಟ ಬಿಡಿಸಿದಾಗ ಅವ್ರೇನು ಕೋಪ ಮಾಡ್ಕೊಳ್ಳಲ್ಲ, ಸಿಡ್ಕಲ್ಲ, ತಾಳ್ಮೆಯಿಂದ ಮತ್ತೊಂದ್ಸಲ ಕೇಳಿ ಬಿಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಊಟ ಬಿಡ್ಸಕ್ಕೆ ಹೆಣ್ಮಕ್ಳನ್ನ ಹಾಕ್ತಿವಿ. ಪಾಪ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೋಯ್ತಾರೆ ಅವರು, ಏನೂ ಸಮಸ್ಯೆ ಇಲ್ಲ ಅವ್ರ ಕಡೆಯಿಂದ. ಸರ್ ಆಮೇಲೆ ಇಲ್ಲಿ ಬಸಪ್ಪನ್ ಕರೆಯೋದು ಅಂತ ಒಂದೇನೋ ಕೇಳಿದ್ವಿ. ಹೌದು, ಏನ್ ಸರ್ ಅದು? ಅಂದ್ರೆ ಬಸವಪ್ಪನವ್ರು ಅಂತಂದ್ರೆ ಈ ಕ್ಷೇತ್ರದ ಶಕ್ತಿನೇ ಬಸವಪ್ಪನವರು. ನಾವು ನಡೆದಾಡುವ ದೇವರು, ಮರ್ಯಾದ ಮಾಣಿಕ್ಯ, ಹಂಗೆಲ್ಲ ಈ ಬೇರೆ ಬೇರೆ ಹೆಸರನ್ನ ಕರಿತೀವಿ, ನಡೆದಾಡೋ ದೇವರು ಅಂತ ಅಂದ್ಬಿಟ್ಟು. ಅಂದ್ರೆ ಒಂದು ಅಭೂತಪೂರ್ವ ಶಕ್ತಿ ಬಸವಪ್ಪನವ್ರದ್ದು. ಈ ಕ್ಷೇತ್ರ ಇಷ್ಟೊಂದು ಪ್ರವರ್ಧಮಾನಕ್ಕೆ ಬರೋಕ್ಕೆ ಮೂಲ ಕಾರಣ ಬಸವಪ್ಪನವ್ರೇ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಭಕ್ತರು ಅವ್ರು ಅರ್ಕೆ ಮಾಡ್ಕೋತಾರೆ. ಈಗ ಯಾರೋ ಮನೆ ಕಟ್ತಾ ಇರ್ತಾರೆ, ಮನೆ ಕೆಲಸ ಅರ್ಧಕ್ಕೆ ನಿಂತೋಗುತ್ತೆ, ಎಳೆದಾಡುತ್ತೆ, ಈಗ ತೆಗೆ ಸ್ಟಾಪು ಆಗಲ್ಲ, ನಿಂತು ಬೇಗ ಮುಗ್ದು ಹೋಗಲ್ಲ. ಆಗೇನ್ ಮಾಡ್ತಾರೆ, ಬಸವಪ್ಪನವ್ರ ಹತ್ರ ಬಂದು ಅರ್ಕೆ ಮಾಡ್ಕೊ ಹೋಗ್ತಾರೆ. ಇನ್ನು ಇಷ್ಟು ದಿನದಲ್ಲಿ ನಾನು ಕೆಲಸ ಮುಗಿದೋದ್ರೆ ನಾನು ನಿನ್ನ ಕರ್ಕೊಂಡು ಪಾದ ಪೂಜೆ ಮಾಡಿಸ್ತೀನಪ್ಪ ಅಂತ ಅಂದ್ಬಿಟ್ಟು. ಅದೇ ಥರ ಕೆಲವು ದೇವಸ್ಥಾನಗಳಲ್ಲಿ ಈಗ ಅರ್ಚಕರು ನೇಮಕ ಆಗಿರಲ್ಲ. ದೇವಸ್ಥಾನ ಇರುತ್ತೆ, ದೇವ್ರ ವಿಗ್ರಹ ಇರುತ್ತೆ, ಪೂಜೆ ಮಾಡೋಕೆ ಅರ್ಚಕರೇ ಇರಲ್ಲ. ಅಂಥ ಟೈಮಲ್ಲಿ ಯಾರು ಸೆಲೆಕ್ಟ್ ಮಾಡೋದು, ನಾವು ಕೂಡ ಅಂತ ಟೈಮಲ್ಲಿ ಬಸವಪ್ಪನವ್ರು ಹೋಗಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅರ್ಚಕರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಈ ತರ ಹಲವಾರು ವಿಸ್ಮಯಗಳು ಬಸವಪ್ಪನವ್ರ ಮುಖಾಂತರ ನಡೀತಾವೆ. ಅದು ಅನುಭವಿಸೋರಿಗೆ ಗೊತ್ತು. ಈಗ ಬೆಲ್ಲವನ್ನ ತಿಂದವನ್ಗೆ ಬೆಲ್ಲದ ರುಚಿ ಏನ್ ಗೊತ್ತು, ಹಂಗೆ ಬಸವಪ್ಪನವರು ಅನುಭವ ಬಸವಪ್ಪನವ್ರು ಅನುಭವಿಸ್ತವ್ರಿಗೆ ಅದು ಗೊತ್ತು. ಬಸವಪ್ಪನವ್ರ ಜೊತೆ ನಿಂತ್ಕೊಂಡು ಅನುಭವಿಸ್ತವ್ರು. ಹೌದೌದು. ಈಗ ಕೆಲವ್ರು ಏನ್ ಮಾಡ್ತಾರೆ, ಈಗ ಇವತ್ತಿನ ದಿನಗಳಲ್ಲಿ ಹೆಣ್ಣು ನೋಡೋದು, ಹೆಣ್ಣು ಸಿಗದೆ ಇರೋದು, ಗಂಡು ಮಕ್ಳು ಹೆಣ್ಣು ಸಿಗದೆ ಇರೋದು, ಹೆಣ್ಮಕ್ಳು ಗಂಡು ಸೆಟ್ ಆಗದೆ ಇರೋದು ತುಂಬಾ ಕಷ್ಟ. ಈ ಒಂದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಜಾಬ್ ಅದು. ಆಗೇನ್ ಮಾಡಿದ್ರೆ ಕೆಲವು ಬಸವಪ್ಪನವ್ರು ಬಂದು ಅರ್ಕೆ ಮಾಡ್ಕೊಂಡಿರ್ತಾರೆ. ಎಷ್ಟು ಹೆಣ್ಣು ಹುಡುಕಿದ್ರು ಮದುವೆ ಸೆಟ್ ಆಗಲ್ಲ, ಕೆಲವು ಎಷ್ಟು ಗಂಡು ಹುಡುಕರು ಮದುವೆ ಸೆಟ್ ಆಗಲ್ಲ. ಅಂಥದ್ರಲ್ಲಿ ಬಸವಪ್ಪನವ್ರು ಅರ್ಕೆ ಮಾಡ್ಕೊಂಡ್ಮೇಲೆ ಅವ್ರು ಸೆಟ್ ಆಗಿರುತ್ತೆ, ಅವ್ರಿಗಾಗಿರುತ್ತೆ. ಅವರು ಬಸವಪ್ಪನವ್ರ ಸನ್ಮುಖದಲ್ಲೇ ಒಂದು ದೇವರ ಒಂದು ಸಾಕ್ಷಿ ಮುಖಾಂತರ ಸಮ್ಮುಖದಲ್ಲಿ ಮದುವೆ ಮಾಡ್ಕೋಬೇಕು ಅಂತೇಳಿ ಕರ್ಕೊಂಡೋಗಿ ಬಸವಪ್ಪನವ್ರ ಮುಂದೆನೆ ಧಾರೆ ಸಮರ್ಥ ಮಾಡ್ಕೊಳ್ಳೋದು, ತಾಲಿ ಸಮರ್ಪಣೆ ಮಾಡೋದು, ಹಿಂಗೆ ಅವ್ರ ನಂಬಿಕೆ ಹೆಂಗಿದೆ ಮಾಡ್ಕೋತಾರೆ. ಬಸವಪ್ಪನವ್ರಿಗೆ ಅವ್ರ ಆಶೀರ್ವಾದ ಮಾಡ್ಬಿಡ್ತಾರೆ. ಆಮೇಲೆ ಇಲ್ಲಿ ಪ್ರತಿದಿನ ನೂಕುನುಗ್ಗಲಿ ದರ್ಶನ ಮಾಡೋದಕ್ಕೆ ಬರ್ತಾರೆ. ಹೌದು ಹೌದು. ಭಕ್ತಾದಿಗಳು. ಆದ್ರೆ ಸಂಜೆಲಿ ಎಷ್ಟೊಂದು ಹತ್ತಿರದಿಂದ ಒಂದು ಆಪ್ತತೆಯಿಂದ ದೇವಿ ಪೂಜೆ ಮಾಡೋ ಒಂದು ವ್ಯವಸ್ಥೆ, ಉತ್ಸವ, ಅದ್ರ ಬಗ್ಗೆ ಹೌದು. ಏಕೆಂದ್ರೆ ಈಗ ನೋಡಿ ಬೆಳಿಗ್ಗೆ ತುಂಬಾ ಬಿಸಿಲಿರುತ್ತೆ, ಆಮೇಲೆ ಈಗ ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ ಬರ್ತಾರೆ. ಸಾಯಂಕಾಲ ಟೈಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಲ್ಲ, ಅವರೆಲ್ಲರೂ ಬೇಗ ಹೋಗ್ಬೇಕು ಮನೆಗೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲ ಬೆಳಗ್ಗೆನೆ ಬರ್ತಾರೆ. ಬೆಳಗ್ಗೆ ಬಂದು ಎಲ್ಲ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಅಚ್ಚುಕಟ್ಟಾಗಿ ದರ್ಶನ ಮಾಡಕ್ ಆಗಲ್ಲ ಅವರು. ಬೆಳಗ್ಗೆ ಹೊತ್ತು ತುಂಬಾ ಮನಸಾರೆ ದರ್ಶನ ಮಾಡಕ್ಕಾಗಲ್ಲ. ಈಗ ನಮಗೂ ಬೇರೆ ವಿಧಿ ಇಲ್ಲ, ಮುಂದೆ ಹೋಗಿ ಅಂತ ಕಳಿಸ್ತಾ ಇರ್ಬೇಕು ಅವ್ರನ್ನ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಪ್ರತಿದಿನ ಸಾಯಂಕಾಲ ಸಂಜೆ ಒಂದು 5:30ಕ್ಕೆ ಅಮ್ಮನವ್ರಿಗೆ ಉಯ್ಯಾಲೆ ಸೇವೆ ಅಂತ ಪ್ರಾರಂಭ ಆಗುತ್ತೆ. ಆ ಟೈಮ್ಗೆ ಅಷ್ಟೊತ್ತು ಕಾಲೇ ಭಕ್ತರ ಸಂಖ್ಯೆ ಇಳಿಮುಖ ಆಗಿರುತ್ತೆ. ಆಗ ತುಂಬಾ ಪ್ರಶಾಂತವಾಗಿರುತ್ತೆ. ಮತ್ತೆ ಸಂಜೆ ಹೊತ್ತು ಗೋಧೂಳಿ ಸಮಯ, ಆ ಟೈಮಲ್ಲಿ ಭಕ್ತರು ಏನ್ ಮಾಡ್ತಾರೆ, ನೆಮ್ಮದಿಯಾಗಿ ಕುತ್ಕೊಂಡು ಮನಸಾರೆ ಅವ್ರೇನು ಸಂಕಲ್ಪಗಳು, ಇಷ್ಟಾರ್ಥಗಳು ಏನೋ ಸ್ಮರಣೆ ಮಾಡ್ಕೊಂಡು, ತಾಯಿ ಸ್ಮರಣೆ ಮಾಡ್ಕೊಂಡು ಕೂತ್ಕೊಂಡು ಮೊದಲನೇ ಉಯ್ಯಾಲ ಸೇವೆ ಆಗುತ್ತೆ. ಉಯ್ಯಾಲ ಸೇವೆ ಮುಗಿಸ್ಕೊಂಡು ಪ್ರಾಕಾರೋತ್ಸವ ಮಾಡ್ತಾರೆ. ಪ್ರಾಕಾರೋತ್ಸವ ಆದ್ಮೇಲೆ ಅಮ್ಮನವ್ರ ಉತ್ಸವ ಮೂರ್ತಿನ ತೇರಲ್ಲಿ ಇಕ್ತಾರೆ, ರಥದಲ್ಲಿ ಇಕ್ತಾರೆ. ಆ ರಥದ ಮುಂದೆ ಕುತ್ಕೊಂಡು ಸಾಮೂಹಿಕ ಸಂಕಲ್ಪ ಮಾಡುತ್ತೆ. ಇಲ್ಲಿ ಯಾವುದೇ ದುಡ್ಡು ಕಾಸಿಲ್ಲ, ಯಾವುದೇ ಅದೇ ಮಂತ್ರಾಕ್ಷತೆ, ಪುಷ್ಪಾಕ್ಷತೆ, ಮಂತ್ರಾಕ್ಷತೆ ಎಲ್ಲ ಕೊಡ್ತಾರೆ. ದುಡ್ಡು ಯಾವ್ದಕ್ಕೂ ದುಡ್ಡೇನಿಲ್ಲ. ಇತಿ ಸೇವಾ ಶುಲ್ಕ ಯಾವುದೇ ವಿಚಾರ ಮಾಡಲ್ಲ. ಎಲ್ರಿಗೂ ಅನುಕೂಲ ಆಗ್ಲಿ, ಅಚ್ಚುಕಟ್ಟಾಗೆ ದರ್ಶನ ಆಗ್ಲಿ. ಅಂದ್ರೆ ಭಕ್ತಿರೋದಕ್ಕೆ ದೇವ್ರು. ಈಗ ನೋಡಿ ಬೆಳಿಗ್ಗೆಯಿಂದ ಭಕ್ತರು ದೇವ್ರು ಗರ್ಭಗುಡಿ ಹತ್ರ ಹೋಗಿ ದರ್ಶನ ಮಾಡ್ಬೇಕು. ಸಂಜೆ ಮೇಲೆ ಭಕ್ತರು ಎಲ್ಲಿದ್ದಾರೆ ಅಲ್ಲಿಗೆ ದೇವ್ರು ಬರ್ತದೆ. ಭಕ್ತರು ಮುಂದ್ಕಿನ ದೇವ್ರು ಬರುತ್ತೆ. ಹಾಗಾಗಿ ಒಂದು ವಿಶೇಷ ಇದೊಂದು. ಆ ಟೈಮಲ್ಲಿ ಕುತ್ಕೊಂಡು ಅವ್ರು ಅಚ್ಚುಕಟ್ಟಾಗಿ ಅವ್ರ ದರ್ಶನ ಮಾಡಿ, ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು, ಅವ್ರ ಇಷ್ಟಾರ್ಥಗಳನ್ನ ಕೋರ್ಕೊಂಡು, ತಾಯಿಗೆ ಒಂದು ಮಂತ್ರಾಕ್ಷತೆಯನ್ನು ಅರ್ಪಿಸಿದ್ರೆ, ಒಂದು ಪುಷ್ಪ ಮತ್ತೆ ಮಂತ್ರಗಳನ್ನ ಅರ್ಪಿಸಿದ್ರೆ ತಮ್ಮ ಇಷ್ಟಾರ್ಥಗಳು ನೆರವೇರ್ತವೆ. ಅಂದ್ರೆ ಆರಾಮಾಗಿ ಒಂದು ಹಸನ್ಮುಖಿಯಾಗಿ ನಾವು ಮಾಡ್ಕೋಬಹುದು. ಯಾವುದೇ ಬಿಸಿಲಿರಲ್ಲ, ನುಗ್ಲಿರಲ್ಲ, ವಿಶಾಲವಾಗಿರುತ್ತೆ, ತಂಪಾಗಿರುತ್ತೆ, ಅಚ್ಚುಕಟ್ಟಾಗಿರುತ್ತೆ, ಎಲ್ಲ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಕೂಡ ಸಂಪಲ್ ಮಾಡ್ಕೊಂಡು, ಆಮೇಲೆ ಒಂದು ಮಣ್ಣಿನ ದೀಪ ಸೇವೆ ಅಂತ ಸಾಯಂಕಾಲ ಮಾಡ್ತೀವಿ. ಅದಕ್ಕೆ ಮಾತ್ರ 25 ರೂಪಾಯಿ ಚಾರ್ಜ್ ಮಾಡ್ತೀವಿ, ಮಾಡೋದಿದ್ರೆ ಮಾಡಿ ಅಂತ ಅಂದ್ಬಿಟ್ಟು. ಅದು ಬಿಟ್ರೆ ಮಿಕ್ಕಿದಂಗೆ ಏನೂ ಚಾರ್ಜ್ ಇರಲ್ಲ. ಫ್ರೀಯಾಗಿ ಎಲ್ಲ ಅಚ್ಚುಕಟ್ಟಾಗಿ ದರ್ಶನ ಮಾಡಿ ಅವ್ರ ಇಷ್ಟ ಕೋರ್ಕೊಂಡು ಎಲ್ಲರೂ ಒಳ್ಳೇದಂತ ಆಶೀರ್ವಾದ ತಗೊಂಡು ಹೋಗ್ಬೋದು. ಅಲ್ಲಿ
ಈಗ ಸಣ್ಣ ಮಕ್ಳು ಕರ್ಕೊಂಡ್ ಬರ್ತಾರೆ, ಈಗ ಕೂಸ್ಗಳು ಕರ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಈಗ ಮಕ್ಳು ತಾಯಂದ್ರು ಹಾಲು ಉಣ್ಸಕ್ಕೆ ಜಾಗ ಹುಡುಕ್ತಾರೆ, ಜಾಗ ಇಲ್ಲ. ಈ ಕ್ಷೇತ್ರಕ್ಕೆ ಬಂದಿಟ್ಗೆ ನಂದಿನಿ ಪಾರ್ಲರ್ ಕಾಣುತ್ತೆ ಎಲ್ರಿಗೂ ಕೂಡ. ನಂದಿನಿ ಒಂದು ಕೇಂದ್ರ ಇದೆ, ಅದ್ರ ಪಕ್ಕದಲ್ಲಿ ಫೀಡಿಂಗ್ ಸೆಂಟರ್ನ ಮಾಡಿದ್ದೀವಿ. ಒಂದು ದೇವಸ್ಥಾನದ ಹಿಂಭಾಗದಲ್ಲಿ ಆ ನಂದಿನಿ ಸೆಂಟರ್ ಪಾಯಿಂಟ್ ಪಕ್ಕದಲ್ಲೇನೆ ಒಂದು ಫೀಡಿಂಗ್ ಸೆಂಟರ್ ಅಂತ ಹೊರಗಡೆ ಬೋರ್ಡ್ ಹಾಕಿದ್ದೀವಿ. ಮತ್ತೆ ವಯಸ್ಸಾದ್ರು ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಅಲ್ಲಿ. ಮಕ್ಳಿಗೆ ಹೋಗೋ ಫೀಡಿಂಗ್ ಸೆಂಟರ್ ಯೂಸ್ ಮಾಡ್ಕೋಬಹುದು ತಾಯಂದ್ರು. ವಯಸ್ಸಾದ್ರು ಕೂತ್ಕೊಳ್ಳೋಕೆ ಮಾಹಿತಿ ಕೊಡ್ತಾರೆ, ಬೋರ್ಡ್ ಹಾಕಿದೀವಿ ಹೊರಗಡೆ ಕೊಡ್ತಾರೆ. ಜೊತೆಗೇನೆ ಈಗ ವಯಸ್ಸಾದಂತವ್ರು, ಈಗ ಶುಗರ್ ಪೇಷಂಟ್ ಅಂದ್ರೆ ತುಂಬಾ ಅಬೌವ್ 70 years ಅಂದ್ರೆ ನಡೆಯಕ ಲೈನಲ್ಲಿ ಬಂದ್ ದರ್ಶನ ಮಾಡಕ್ ಆಗ್ತಿರಂತವ್ರು, ವಿಕಲಚೇತನರು, ಈಗ ಹಸುಗೂಸ್ ತಾಯಂದ್ರು, ಮತ್ತೆ ಪ್ರೆಗ್ನೆನ್ಸಿ ವುಮೆನ್ಸ್, ಈ ತರ ಈಗ ಆಪರೇಷನ್ ಆಗಿರೋಂಥವ್ರು, ಏನೋ ಈಗ ಯಾವ್ದೋ ರೀತಿಯಲ್ಲಿ ಈಗ ಅಬ್ನಾರ್ಮಲ್ ಪೀಪಲ್, ಮೆಂಟಲ್ ಡಿಸೇಬಲ್ ಪೀಪಲ್, ಈಗ ಬೇರೆ ಬೇರೆ ರೀತಿಯ ದರ್ಶನ. ಅಂದ್ರೆ ಯಾರು ಕ್ಯೂ ನಲ್ಲಿ ಬಂದು ದರ್ಶನ ಮಾಡಕ್ ಆಗೋದೇ ಇಲ್ಲ, ತುಂಬಾ ಆಗೋದೇ ಇಲ್ಲ, ವಾಪಸ್ ಹೋಗ್ಬೇಕು ನಾನು ದರ್ಶನ ಮಾಡಕ್ಕಾಗಲ್ಲ ಅಂತವ್ರಿಗೆ ವಿಶೇಷವಾಗಿ ಒಂದು ದರ್ಶನದ ವ್ಯವಸ್ಥೆ ಮಾಡಿ, ವಿಶೇಷ ಅಂದ್ರೆ ಶೀಘ್ರ ದರ್ಶನ ಅಂತ ಮಾಡಿ ಅವ್ರನ್ನ ಒಂದು ಸಪರೇಟ್ ಆಗಿ ನಂದಿನಿ ಪಾಯಿಂಟ್ ಇದೆ, ನಂದಿನಿ ಪಾಯಿಂಟ್ ಹತ್ರ ಹೋದ್ರೆ ಅಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ. ಅವ್ರಿಗೆ ಸಣ್ಣ ಮಕ್ಳು ಏನೋ ಇದ್ರೆ ಕೇಳಿದ್ರೆ ಅವ್ರು ತೋರ್ಸ್ಕೊಡ್ತಾರೆ, ಕಳ್ಸ್ಕೊಡ್ತಾರೆ. ಈಗ ವಯಸ್ಸಾದಂತ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಮೇಡಮ್? ಸೀಮಾ, ನೀವು ಎಲ್ಲಿಂದ ಬಂದಿದ್ದೀರಾ ಮೇಡಮ್? ಬೆಂಗಳೂರಿಂದ. ಈಗ ನೀವು ನೇರವಾಗಿ ಬರ್ತಾ ಇದ್ದೀರಾ ದರ್ಶನಕ್ಕೆ, ಚಾಮುಂಡೇಶ್ವರಿ ದರ್ಶನಕ್ಕೆ. ಏನ್ ಕಾರಣಕ್ಕೆ ಬಿಟ್ಟಿದ್ದಾರೆ? ಮಕ್ಳಿದಾರೆ, ಕ್ಯೂ ಅಲ್ಲಿ ಬರಕ್ ಆಗಲ್ಲ. ಹೌದು, ಹಂಗಾಗಿ ಬೇರೆ ಇನ್ಯಾರು ಬಿಡ್ತಿದ್ದೀರಾ ಮೇಡಮ್? ವಯಸ್ಸಾದವ್ರಿಗೆ ಬಿಡ್ತಾರೆ, ಮತ್ತೆ ಹುಷಾರಿಲ್ದಿರೋರ್ಗೆ, ಅಂಗವಿಕಲರಿಗೆ ಎಲ್ಲಾರ್ಗು ಬಿಡ್ತಿದ್ದಾರೆ. ಈ ತರ ನೇರವಾಗಿ ಬಿಡ್ತಾ ಇರೋದು ಎಷ್ಟು ಒಳ್ಳೇದು ಅನ್ಸುತ್ತೆ? ತುಂಬಾ ಒಳ್ಳೇದು ಸರ್. ಈ ರಶ್ ಅಲ್ಲಿ, ಈ ಬಿಸಿಲಲ್ಲಿ ಎಲ್ಲಾರ್ಗು ಕ್ಯೂ ಅಲ್ಲಿ ನಿಂತ್ಕೊಂಡ್ ಬರಕ್ ಆಗಲ್ಲ, ತುಂಬಾ ಟೈಮ್ ಆಗತ್ತೆ. ನೀವು ಕ್ಯೂ ಅಲ್ಲಿ ಬಂದಿರ ಎಷ್ಟು ಅವರ್ ಆಗ್ತೈತಿ ನಿಮಗೆ? 2 ರಿಂದ 3 ಅವರ್ ಆಗ್ತಿತ್ತು. 3 ಅವರ್? ಹೌದು. 3 ಅವರ್ ಅಂದ್ರೆ ತುಂಬಾ ಸುಸ್ತಾಗ್ಬಿಡೋದು. ಹೌದು ಸರ್, ಎಲ್ಲಾರ್ಗು ಆಗಲ್ಲ. ನಮ್ಮಂತವ್ರಿಗಾದ್ರೆ, ಶಕ್ತಿ ಇರೋರ್ಗಾದ್ರೆ ಕ್ಯೂ ಅಲ್ಲಿ ನಿಂತ್ಕೋಬಹುದು ಎಷ್ಟೊತ್ ಬೇಕಾದ್ರೂ. ಮಕ್ಳುಗಳನ್ನ ಎತ್ಕೊಂಡು ನಿಲ್ಲಕ್ಕಾಗಲ್ಲ, ವಯಸ್ಸಾದವ್ರಿಗೆ ನಿಲ್ಲಕ್ಕಾಗಲ್ಲ. ಹಿಂಗ್ ಬಿಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟೋ ಜನಕ್ಕೆ ವಯಸ್ಸಾದಂತವ್ರಿಗೆ ಮಕ್ಳು ಎತ್ಕೊಬರೋರು ಗೊತ್ತೇ ಇರೋದಿಲ್ಲ, ಅವರೆಲ್ಲ ಇದು ಬಳಸ್ಕೋಬೇಕು ಅನ್ಸುತ್ತೆ. ಇಲ್ಲ, ಗೊತ್ತಾಗತ್ತೆ. ಮೇನ್ ಅಲ್ಲಿ ವಿಚಾರಿಸಿದ್ರೆ, ಮೇಲ್ವಿಚಾರಕ ಕೇಳಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಇಲ್ಲೆಲ್ಲ ತುಂಬಾ ಸಪೋರ್ಟ್ ಇದಾರೆ ಸರ್. ಅವ್ರು ಅನೌನ್ಸ್ ಮಾಡ್ತಾನೆ ಇರ್ತಾರೆ, ಮಕ್ಳು ಇರೋರು ಬನ್ನಿ ಈ ಕಡೆ ಸ್ಪೆಷಲ್ ಬಿಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ತುಂಬಾ ಚೆನ್ನಾಗಿದೆ ಸರ್. ಇಲ್ಲೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ, ಗೊತ್ತಿಲ್ದಿರೋರ್ಗೆ, ಹೊಸಬ್ರಿಗೆಲ್ಲ ಎಲ್ಲ ಪ್ರತಿಯೊಂದು ಮಾಹಿತಿನೂ ಕೊಡ್ತಾರೆ. ಈಗ ಒಂದು ವಯಸ್ಸಾದವರು, ತುಂಬಾ ವಯಸ್ಸಾದಂತವ್ರು, 70 ವರ್ಷ, 80 ವರ್ಷ, 90 ವರ್ಷ ಆದಂತವ್ರು ಪಾಪ ಲೈನಲ್ಲಿ ಬರಕ್ಕಾಗಲ್ಲ. ಅವರು ಡಿಸೇಬಲ್ಡ್ ಪೀಪಲ್, ಫಿಸಿಕಲ್ ಡಿಸೇಬಲ್ಡ್ ಪೀಪಲ್, ಅವ್ರ ಲೈನಲ್ಲಿ ಬರಕ್ಕಾಗಲ್ಲ. ನೆಕ್ಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸ್, ಆಗಲ್ಲ ಪಾಪ, ತುಂಬಾ ಕಷ್ಟ ಆಗುತ್ತೆ. ಅಷ್ಟೇ. ಈಗ ಸಣ್ಣ ಮಕ್ಳು ತಾಯಂದ್ರು, ಈಗ ಒಂದು 6 ತಿಂಗಳು ಮಗು, 7 ತಿಂಗಳು ಮಗು, ಏನೋ ತಾಯಿ ಅರ್ಕೆ ಮಾಡ್ಕೊಂಡು, ತಾಯಿ ಅರ್ಕೆಯಿಂದ ಮಗು ಆಯ್ತು ಅಂತ ಬಂದಿರ್ತದೆ, ದರ್ಶನ ಮಾಡಕ್ ಹೋಗ್ಬೇಕು. ಒಂದು 6 ತಿಂಗಳು, 7 ತಿಂಗಳು, 3 ತಿಂಗಳು, 8 ತಿಂಗಳು, 10 ತಿಂಗಳು, ಹಿಂಗೆಲ್ಲ ಸಣ್ಣ ಮಕ್ಳು ಎತ್ಕೊಂಡ್ಬರ್ತಾ ಇದ್ರು, ಅವ್ರನ್ನ ಕಳ್ಸಿಕೊಡ್ತಾರೆ. ಹಿಂಗೆ ಅವರೆಲ್ಲರೂ ಕೂಡ ನೇರವಾಗಿ ವ್ಯವಸ್ಥೆ ಮಾಡಿ ಹೋಗ್ರಪ್ಪ ನೀವು ಅಂತ ಹೇಳಿ ದರ್ಶನ ಕಳ್ಸಿಕೊಟ್ಟಿದ್ದೆ. ಎಲ್ರಿಗೂ ದರ್ಶನ ಸಿಗ್ಬೇಕು ಅನ್ನೋ ಉದ್ದೇಶ. ಇದಕ್ಕೆ ಯಾವುದೇ ದುಡ್ಡು ಕಾಸು ಏನಿರಲ್ಲ, ನರ್ಸ್ನ ಯಾರಿಗೂ ದುಡ್ಡು ಕಾಸು ಕೊಡೋದು, ಈ VIP ಟಿಕೆಟ್ 100 ರೂಪಾಯಿ ಕೊಡಿ, ಆತರ ಏನಿರಲ್ಲ. ಫ್ರೀಯಾಗೆ ಹೋಗಿ ದರ್ಶನ ಮಾಡ್ಕೋಬಹುದು. ಆಮೇಲೆ ಸರ್ ನಿಮ್ಮಲ್ಲಿ ಇನ್ನೊಂದು ಏನಂತಂದ್ರೆ ಅದನ್ನ ನೋಡ್ಕೊಳ್ಳೋಕೆ ಕೂಡ ಒಬ್ಬ ಸಿಬ್ಬಂದಿ ಇದ್ದಾರೆ, ಕಳ್ಸಿಕೊಡ್ತಾರೆ. ಹೌದು. ಅದಕ್ಕೆ ಯಾವುದೇ ರೀತಿ ಏನು ಚಾರ್ಜಸ್ ಇಲ್ಲ, ಏನಿಲ್ಲ? ಇಲ್ಲ, ಏನು ಇಲ್ಲ. ಸಿಬ್ಬಂದಿ ಅವ್ರು ಗೈಡ್ ಮಾಡ್ತಾರೆ, ಕಳ್ಸಿಕೊಡ್ತಾರೆ. ಆಮೇಲೆ ಜೊತೆಗೆ ಕೆಲವರು ಇನ್ನೂ ತುಂಬಾ ಆಧ್ಯಾತ್ಮಿಕವಾಗಿ, ನನ್ ವಯಸ್ಸಾದ್ರೂ ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ನೇರವಾಗಿ ಲೈನಲ್ಲಿ ಹೋಗ್ತೀನಿ ಅಂತ ತೊಂದ್ರೆ ಇಲ್ಲ. ಹೌದು, ಅವ್ರು ಬರ್ತಾರೆ. ಫಿಸಿಕಲ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋಂಥವ್ರು ನಾನು ಲೈನಲ್ಲೇ ಬಂದು ದರ್ಶನ ಮಾಡ್ತಿದ್ರು ಮಾಡ್ತಾರೆ. ಪಾಪ ಆಗೋಲ್ಲ ಅಂದ್ರೆ ನನ್ನ ಕೈಲಿ ಆಗೋದಿಲ್ಲ, ನಾನು ದರ್ಶನ ಮಾಡಕ್ಕಾಗಲ್ಲ, ವಾಪಸ್ ಹೋಗ್ಬೇಕು, ನನಗೆ ನನ್ನ ವಯೋಸಹಜವಾಗಿ ನನ್ನ ಕೈಲಿ ದರ್ಶನ ಮಾಡಕ್ಕಾಗಲ್ಲ, ನಿಶಕ್ತಿ ಆಗಿದ್ದೀನಿ. ನಾನು ಹೇಳಿದ್ನಲ್ಲ, ಈಗ ಕೆಲವು ರೀಸನ್ಗಳು, ಈಗ ಪ್ರೆಗ್ನೆನ್ಸಿ ವುಮೆನ್ಸ್, ಸಣ್ಣ ಮಕ್ಕಳು ತಾಯಂದ್ರು, ಫಿಸಿಕಲ್ ಡಿಸೇಬಲ್ಡ್, ಮೆಂಟಲ್ ಅಬ್ನಾರ್ಮಲ್ ಪೀಪಲ್, ಇಂಥವ್ರು ಯಾರಾದ್ರೂ ಇದ್ರೆ ಅಲ್ಲೋ ಯೂಸ್ ಮಾಡ್ಕೋಬಹುದು, ಬಳಸ್ಕೋಬಹುದು. ಸರ್ ಮತ್ತೊಂದು ನಿಮ್ಮ ಕ್ಷೇತ್ರದಲ್ಲಿ ಎಂತ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಮಾದರಿ ಆಗುವಂತ ಒಂದು ಅದ್ಭುತ, ಎಷ್ಟೋ ಜನ ಭಕ್ತಾದಿಗಳು ಗೊತ್ತಿಲ್ಲ. ಅದೇನು ಅಂತಂದ್ರೆ ಒಂದು ಏನು ಬರೀ ಆಧ್ಯಾತ್ಮಿಕ ಕೇಂದ್ರ ಆಗ್ಬಿಡುದಿಲ್ಲ ಇದು. ಒಂದು ಸರ್, ಇದು ಬರೀ ಆಧ್ಯಾತ್ಮಿಕ ಕೇಂದ್ರವಾಗದೇನೆ ಇದೊಂದು ಶೈಕ್ಷಣಿಕ ಕೇಂದ್ರ ಕೂಡ ಆಗ್ಬಿಟ್ಟಿದೆ. ಮ್ಯೂಸಿಯಂ ಅಂತ ಒಂದಿದೆ ಸರ್, ನಿಜವೂ ಕೂಡ ಅದ್ಭುತವಾದದ್ದು. ಅದ್ರ ಬಗ್ಗೆ ಹೇಳಿ ಸರ್. ಸರ್, ಈಗ ನೀವೆಲ್ಲರೂ ನೋಡಿದಂಗೆ ಆಲ್ರೆಡಿ ಅಮ್ಮನವರು, ಎಲ್ರಿಗೂ ಬಂದೇಟಿಗೆ ಅಮ್ಮನವ್ರ ದರ್ಶನ ಸಿಗುತ್ತೆ. ಅಮ್ಮನವ್ರ ಕೆಳಗಡೆ ಇಷ್ಟೊಂದೊಂದು ನಮ್ಮ ಕರ್ನಾಟಕನೇ ಪ್ರಪಂಚನ ಇದೆ ಅಂತ ಯಾರು ಗೊತ್ತಿರಲ್ಲ. ಒಳಗಡೆ ಹೋದಾಗ್ಲೇ ಗೊತ್ತಾಗೋದು. ನಮ್ಮ ನಾಡು ನುಡಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ, ನಮ್ಮ ಇತಿಹಾಸವನ್ನ ನಮ್ಮ ಮುಂದಿನ ಜನರೇಷನ್ಗೆ ಕೊಂಡೊಯ್ತಕ್ಕಂಥದ್ದು ಒಂದು ದೃಶ್ಯ ಕಾವ್ಯವನ್ನ ನಾವು ಈ ಮ್ಯೂಸಿಯಂ ಅಲ್ಲಿ ನೋಡ್ಬೋದು. ನಮ್ಮ ಹಳೆ ದೇವಸ್ಥಾನಗಳಲ್ಲಿ ಮೌಢ್ಯ, ಅತಿಯಾದ ದೈವಿಕ ಇದನ್ನ ತುಂಬ್ತಾರೆ. ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪರಂಪರೆ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ, ಇದನ್ನೆಲ್ಲವನ್ನು ಕೂಡ ಇಲ್ಲಿ ಜನಗಳಿಗೆ ತಿಳಿಸ್ಬೇಕು. ಜನಗಳು ಒಂದು ದೈವಿ ಸ್ವರೂಪದ ಒಂದು ಆಧ್ಯಾತ್ಮಿಕ ಮನಸ್ಸಲ್ಲಿರೋರಿಗೆ ಇದು ಬೇಗ ಟಚ್ ಆಗುತ್ತೆ ಅಂತ ಹೇಳಿ ಈ ತರ ಪ್ಲಾನ್ ಮಾಡಿ ಈ ತರ ಮಾಡಿಸಿರೋರು ಯಾರು ಸರ್? ಈ ಸ್ವಾಮಿಗಳು ಸರ್.
ಸ್ವಾಮಿಗಳೊಂದು ಪರಿಕಲ್ಪನೆ ಇದು. ಏನ್ ನಮ್ಮ ಶಕ್ತಿಯಿಂದ ಸ್ವಾಮಿಗಳಿಗೊಂದು ಪ್ರೇರಣೆ ಆಗಿ ಈ ತರ ಮಾಡ್ಬೇಕು, ಹಿಂಗ್ ನಡಿಬೇಕು ಅಂದ್ರೆ ನಮ್ಮ ಈಗ ಏನ್ ಹಳೆ ಕಾಲದಲ್ಲಿ ಏನಿತ್ತು, ನಮ್ಮ ಹಳೆ ಕಾಲದ ನಾಡು ನುಡಿ ಏನಿತ್ತು, ನಮ್ಮ ಸಾಂಸ್ಕೃತಿಕ ಸೊಗಡು, ಸಾಹಿತ್ಯಿಕ ಸೊಗಡು, ಪರಂಪರೆ, ನಮ್ಮ ರಾಜಮನೆತನಗಳು, ನಮ್ಮ ಅರಸು ಮನೆತನಗಳು, ನಮ್ಮ ಗ್ರಾಮೀಣ ಸೊಗಡು, ನಮ್ಮ ಗ್ರಾಮೀಣ ಕುಲಕಸುಬುಗಳು ಹೆಂಗಿದ್ದು. ಈಗ ಆಲ್ಮೋಸ್ಟ್ ಈಗ ನಾವು ಇವತ್ತು ಏನೇ ಇರ್ಬೋದು, ನಮ್ಮ ಹಿಂದೆ ನಮ್ಮ ತಾತ ಮುತ್ತಾದಂದ್ರು ಆ ಕುಲಕಸುಬುಗಳನ್ನ ಮಾಡಿ ಇವತ್ತಿಲಿರೋದು ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿಲ್ಲ. ಅದು ಸ್ವಲ್ಪ ಪಾಲಿಶ್ ಆಗಿ ಮಾಡರ್ನೈಸ್ ಆಗಿದೆ. ಅದು ಬಿಟ್ರೆ ಹಳೆ ಕಾಲದ ಕುಲಕಸುಬು ಮಾಡಿದ್ರೆ ಇದಾರೆ. ಈಗ ನಮ್ಮ ಫ್ಯಾಮಿಲಿ ಹಿಸ್ಟ್ರಿನ ಹುಡುಕೋ ಹೋಯ್ತಾರೆ, ನಾವು ಕೆದಕ್ಕೂ ಹೋದ್ರೆ ಹಿಂದೆ ನಮ್ಮ ತಾತಂದ್ರೆ ಆ ಕುಲಕಸುಬುಗಳು ಮಾಡೋರು ಯಾರು? ಈಗ ಒಕ್ಲುತನ ಮಾಡೋರು ಇರ್ತಾರೆ, ಕುಂಬಾರ್ತನ ಮಾಡೋರು ಇರ್ತಾರೆ, ಆಚಾರತನ ಮಾಡೋರು ಇರ್ತಾರೆ, ಕಲ್ಕುಡೋರು ಮಾಡೋ ಯಾರೋ ಒಬ್ರು ಇರ್ತಾರೆ. ನಾವು ಹುಡುಕೋದಾಗ ಆ ಒಂದು ಅಟ್ಲೀಸ್ಟ್ ನಾವು ಅಲ್ಲಿ ನೋಡಿದಾಗ ನಮ್ಗೆ ಒಂದು ರೀಕಾಲ್ ಆಗುತ್ತೆ. ನಾವು ನಮ್ಮ ತಾತಂದ್ರು ಈ ತರ ಮಾಡ್ತಾ ಇದ್ರು, ಈ ತರದ್ ನಾವು ನೋಡಿದ್ದು ಸಣ್ಣ ಮಕ್ಳಲ್ಲಿ. ಎಣ್ಣೆ ಆಯಿಲ್ ಎಕ್ಸ್ಪ್ಲೋರ್ ಮಾಡೋದಂಥದ್ದು, ಮಡಕೆ ಮಾಡ್ತಕ್ಕಂಥದ್ದು, ಈ ಕುಲುಮೆ ಕೆಲಸ ಮಾಡ್ತಕ್ಕಂಥದ್ದು, ಈ ಕುಂಬಾರಿಕೆ ಕೆಲಸ ಮಾಡ್ತಕ್ಕಂಥದ್ದು, ಕಲ್ಕುಟಿ ಕೆಲಸ ಮಾಡ್ತಕ್ಕಂಥದ್ದು, ಮಡವಾಳ್ತನ ಕೆಲಸ ಮಾಡ್ತಕ್ಕಂಥದ್ದು, ಕ್ಷೌರಿಕತನ ಮಾಡ್ತಕ್ಕಂಥದ್ದು, ಹಿಂಗೆ ಹಲವಾರು ನಮ್ಮ ಕುಲಕಸುಬುಗಳಲ್ಲಿ ನೆನಪಾಯ್ತವೆ. ಅಂದ್ರೆ ಪ್ರತಿಯೊಂದು ಸಮುದಾಯದ ಅವರ ಒಂದು ಮೌಲ್ಯಯುತವಾದಂತ ಉದ್ಯೋಗವನ್ನ, ಹೌದು, ಗೌರವಯುತವಾದಂತ ಅಲ್ಲಿ ಗೊತ್ತಾಗಿದೆ. ಒಂದು ದೃಶ್ಯ ಕಾವ್ಯ ಅದು. ಈಗ ನಾವೇನೇ ನಾವು ಫೋಟೋದಲ್ಲಿ ಎಷ್ಟು ಬೇಕಾದ್ರೂ ತೋರಿಸ್ಬೋದು, ನಾವು ಬಾಯಲ್ಲಿ ಎಷ್ಟು ಬೇಕಾದ್ರೂ ಹೇಳ್ಬೋದು. ನಾವು ಕಣ್ಣಲ್ಲಿ ನೋಡಿದಾಗ ಅಲ್ಲಿ ಕಣ್ಣು ಕಡ್ದಂಗಿರ್ತದೆ. ಅಂದ್ರೆ ನಮಗ್ ಗೊತ್ತಿದೆ, ನಮ್ಮ ಮಕ್ಕಳು ಗೊತ್ತಿಲ್ಲ ಅಂದ್ರೆ ಹೌದು, ಮಾಡ್ಬೋದು. ಹೌದು, ಈಗ ನೆಕ್ಸ್ಟ್ ಜನರೇಷನ್ಗೆ ನಾವು ಬಾಯಲ್ಲಿ ಎಷ್ಟು ಬೇಕಾದ್ರೂ ಹೇಳ್ಬೋದು. ಈಗ ನಮ್ಮ ಮಕ್ಳಿಗೆ ಈ ತರ ಇತ್ತು, ನಮ್ಮ ತಾತ ಹಿಂಗೆ ಹೊಲ ಉಡ್ತಿದ್ದ, ಹಿಂಗ್ ಕುಂಟೆ ಹೊಡಿದ್ದ, ಕಳೆ ಕಿಳಿದ, ಎಷ್ಟು ಬೇಕಾದ್ರೂ ಹೇಳ್ಬೋದು. ಗೊತ್ತಾಗಲ್ಲ ಅವ್ರಿಗೆ. ಅಟ್ಲೀಸ್ಟ್ ಅಲ್ಲಿ ಕರ್ಕೊಂಡ್ ತೋರಿಸ್ದಾಗ ಮಕ್ಳಿಗೆ, ಓ ಈ ಕುಂಟೆ ಅಂದ್ರೆ ಹೆಂಗಿರ್ತದೆ, ಒಕ್ಲುತನ ಅಂದ್ರೆ ಹೆಂಗಿರ್ತದೆ, ಮಡಕೆ ಮಾಡೋದು ಅಂದ್ರೆ ಹೆಂಗಿರ್ತದೆ, ಕುಂಬಾರ್ತನ ಅಂದ್ರೆ ಹೆಂಗಿರ್ತದೆ, ಕಲ್ಲೊಡೆಯೋದು ಅಂದ್ರೆ ಹೆಂಗಿರ್ತದೆ. ನಮ್ ಕಾಲದಲ್ಲಿ ಈ ಹಿಸ್ಟ್ರಿ ಎಲ್ಲಾ ಮಕ್ಳು ಕೂಡ ಆಲ್ಮೋಸ್ಟ್ ಇತಿಹಾಸ ಓದಿರ್ತಾರೆ. ಸಣ್ಣದಾಗ ಆಗ್ಬೋದು, ದೊಡ್ಡದಾಗ ಆಗ್ಬೋದು. ಆಗ ಓದಿರ್ತಾರೆ. ಈಗ ಕನ್ನಡ ರಾಜ್ಯ, ಬನವಾಸಿ ಕದಂಬರ ಮನೆತನ, ರಾಷ್ಟ್ರಕೂಟ ಮನೆತನ, ಇಮ್ಮಡಿ ಬಾದಾಮಿ ಚಾಲುಕ್ಯರ ಮನೆತನ, ಕಲ್ಯಾಣಿ ಚಾಲುಕ್ಯ ಮನೆತನ, ಕೆಳದಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈಗೆಲ್ಲಾ ಕೃಷ್ಣದೇವರಾಯ, ಇವ್ರ ಬಗ್ಗೆ ಎಲ್ಲ ಕೇಳಿರ್ತಾರೆ. ಹೊಯ್ಸಳರು, ವಿಷ್ಣುವರ್ಧನ, ಇವರೆಲ್ಲ ಕೇಳಿರ್ತಾರೆ. ಕಲೆ, ವಾಸ್ತುಶಿಲ್ಪದ ಬಗ್ಗೆ, ರಾಜ ಆಡಳಿತದ ಬಗ್ಗೆ ಎಲ್ಲ ಕೇಳಿರ್ತಾರೆ. ಇಲ್ಲಿ ನೋಡಿದಾಗ ಅವ್ರಿಗೆ ರೀಕಾಲ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಮರೆಯಲ್ಲ. ಸುಳ್ಳಿ ಆಕಾರದ ಗುಹೆ ತರ ಮಾಡಿದ್ದಾರೆ. ಜೊತೆ ಬರೀ 50 ರೂಪಾಯಿಗೆ ಟಿಕೆಟ್ ಮೇಂಟೈನ್ ಮಾಡ್ತೀರಾ, ಅಲ್ಲಿ ಚಾರ್ಜಸ್ ಬರೋದಿಲ್ಲ. ಅದ್ ಹೇಗೆ ಸರ್ ಅದು? ಇಲ್ಲ ಸರ್, ಅಲ್ಲಿ ಅಂದ್ರೆ ನಮ್ಮ ಉದ್ದೇಶ ಅಲ್ಲಿ ಅದು ಸಂಪಾದನೆ ಮಾಡೋದಲ್ಲ. ನಮ್ಮ ಒಂದು ಹೆಂಗಿತ್ತು ಪರಂಪರೆ ಹೆಂಗಿತ್ತು ಅನ್ನೋದು ಜನಕ್ಕೆ ಪರಿಚಯ ಮಾಡೋದಷ್ಟೇ. ಅಲ್ಲಿ ನಾವೇನ್ 50 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತಂದ್ರೆ, ಅಲ್ಲಿ ಒಂದು 4 ಜನ ಕ್ಲೀನಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ. ಮ್ಯೂಸಿಯಂ ಅಲ್ಲಿ ಒಟ್ಟು 1, 2, 4, 6, 8 ರಿಂದ 9 ಜನ ಕೆಲಸ ಮಾಡ್ತಾರೆ. ಅವ್ರಿಗೆ ಒಬ್ರು ಟಿಕೆಟ್ ಕೊಡ್ತಾರೆ, ಒಬ್ರು ಚೆಕ್ ಮಾಡ್ತಾರೆ, ಒಬ್ರು ಸಿಬ್ಬಂದಿ, 3 ಜನ ಸಿಬ್ಬಂದಿಯವರು ಇದ್ದಾರೆ, ನಮ್ಮ ಭದ್ರತಾ ಸಿಬ್ಬಂದಿಯವರು ಒಳಗಡೆ ಗಸ್ತ್ ಹೊಡಿತಾ ಇರ್ತಾರೆ. ಮತ್ತೆ ಇನ್ನೊಬ್ರು ಎಕ್ಸಿಟ್ ಕೌಂಟರ್ ಅಲ್ಲಿ ಇರ್ತಾರೆ, ಇನ್ನೊಬ್ರು ಎಲೆಕ್ಟ್ರಿಷಿಯನ್ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಕರೆಂಟ್ ಅಂಡರ್ಗ್ರೌಂಡ್ ಇಂದ ಕರೆಂಟ್ ಬೇಕೇ ಬೇಕು. ಕರೆಂಟ್ ಬಿಲ್ಲೇ 1.5 ಲಕ್ಷ 2 ಲಕ್ಷ ಬರುತ್ತೆ. ಹಾಗಾಗಿ ಇವೆಲ್ಲ ಮೇಂಟೈನ್ ಮಾಡಕ್ಕೋಸ್ಕರ ನಾವೊಂದು 50 ರೂಪಾಯಿ ಪ್ರವೇಶದ ಅಂತ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದೇನಂತಂದ್ರೆ, ಈ ಮ್ಯೂಸಿಯಂನ ಇನ್ನ ಅಪ್ಗ್ರೇಡ್ ಮಾಡಿ ಹಲವಾರು ಈಗ ನಮ್ಮ ಹಳೆ ಕೃಷಿ ಸಲಕರಣೆಗೆ ಸಂಬಂಧಪಟ್ಟಂತೆ, ನಮ್ಮ ರೈತರಿಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನ ನೆಕ್ಸ್ಟ್ ಫ್ಲೋರ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ. ಅಂದ್ರೆ ಒಂದು 6 ತಿಂಗಳು 1 ವರ್ಷದಲ್ಲಿ ಮತ್ತೆ ಇನ್ನ 2 ಫ್ಲೋರ್ ಮ್ಯೂಸಿಯಂ ಅಪ್ಗ್ರೇಡ್ ಆಗುತ್ತೆ. ಸರ್, ಯಾರು ಕೂಡ ಇಮೇಜ್ ಮಾಡ್ಕೊಳಕ್ಕಾಗಲ್ಲ, ಮಿರಾಕಲ್ ನಿಜವಾಗ್ಲೂ ಕೂಡ. ಚಾಮುಂಡೇಶ್ವರಿ ತಾಯಿಯ ಪಾದದ ಕೆಳಗಡೆ ರೌಂಡ್ ಆಕಾರವೇ ಸುಳ್ಳಿ 3-4 ಫ್ಲೋರ್ ತರ ಮಾಡಿದೀರಿ. ಯಾರು ಸರ್ ಮಾಡಿ? ಅಂದ್ರೆ ಜಾಗ ತುಂಬಾ ಚಿಕ್ಕದು ಸರ್, ಇಲ್ಲಿ ದೊಡ್ಡದ ಜಾಗ ಇಲ್ಲ. ಆ ಜಾಗವನ್ನ ಸದುಪಯೋಗ ಪಡಿಸ್ಕೊಂತೀವಿ ಅಷ್ಟೇ. ಹೌದು. ಅಟ್ಲೀಸ್ಟ್ ಈಗ ಯಾರು ಗೊತ್ತಾಗ ಒಂದು 5 ಹಿಂಗ್ ಹೋಗಂಗ್ ಬರ್ಬೋದಪ್ಪ, 2 ನಿಮಿಷ 3 ನಿಮಿಷ ಅನ್ಕೋ ಹೋಯ್ತಾರೆ. ಅಟ್ಲೀಸ್ಟ್ ಅದು ಸಂಕ್ಷಿಪ್ತವಾಗಿ ನಾವು ನೋಡ್ಕೊಂಡು ಅರ್ಥ ಮಾಡ್ಕೊ ಬರ್ಬೇಕು ಅಂದ್ರೆ ಕನಿಷ್ಠ ಅಂದ್ರೆ 40-45 ನಿಮಿಷ ಬೇಕು. ಇದು ಮಕ್ಕಳಿಗೆ ಎಷ್ಟು ಫೀಸ್ ಇದೆ ಸರ್? ಮಕ್ಳಿಗೆ ಫ್ರೀ, ಸಂಪೂರ್ಣ ಫ್ರೀ. ಯಾಕೆಂದ್ರೆ ಮಕ್ಕಳೇ ನಮ್ಮ ಮುಂದಿನ ಪ್ರಜೆಗಳು, ಅವ್ರಿಗೆ ತಿಳ್ಕೋಬೇಕು. ಹಾಗಾಗಿ 15 ವರ್ಷದೊಳಗಡೆ ಅಂತ ಯಾರು SLC ಓದ್ತಾ ಇರ್ತಾರಲ್ಲ, ಅವ್ರ ಅಷ್ಟು ಕೆಳಗಡೆ ಯಾರು ಮಕ್ಳು ಇರ್ತಾರಲ್ಲ, ಅವ್ರೆಲ್ಲರೂ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಸಂಪೂರ್ಣವಾಗಿ ಉಚಿತ. ಈ ಸ್ಕೂಲ್ಗಳಲ್ಲಿ ಪ್ರವಾಸ ಮಾಡ್ತಾರೆ, ಟೂರ್ ಮಾಡ್ತಾರಲ್ಲ, ಅವ್ರಿಗೆ ಬಂದು ಫ್ರೀ ಕೊಡ್ತೀವಿ? ಇಲ್ಲ, ಮಕ್ಳಿಗೆಲ್ಲ ಫ್ರೀ, ಸಂಪೂರ್ಣ. ಯಾವ ಜಿಲ್ಲೆ ಆದ್ರೂ ಪರವಾಗಿಲ್ಲ. ಬಂದಿದೆ ಸರ್, ಸುಮಾರು ಜನ. ಕನಿಷ್ಠ ಅಂದ್ರೆ ಇವತ್ತು ಒಂದು 50-60 ಸ್ಕೂಲ್ ಮಕ್ಕಳು ಬಂದು ನೋಡ್ಕೋಗಿದ್ದಾರೆ.
ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಈಗ ಉತ್ತರ ಕರ್ನಾಟಕದ ಭಾಗದ ಮಕ್ಕಳು ಬಂದಿದ್ದಾರೆ, ನಮ್ಮ ದಕ್ಷಿಣ ಕರ್ನಾಟಕದ ಮಕ್ಕಳು ಎಲ್ಲಾ ಮಕ್ಕಳು ಬಂದು ನೋಡ್ಕೋಗಿದ್ದಾರೆ. ಸರ್ ಇದು ಎಲ್ಲಿದೆ ಅಂತ ಕರೆಕ್ಟ್ ಆಗಿ ಸ್ವಲ್ಪ ಅಡ್ರೆಸ್ ಹೇಳ್ಬಿಡಿ ಸರ್, ತುಂಬಾ ಜನ ಗೊತ್ತಾಗ್ತಾ ಇಲ್ಲ ಇದು. ಈ ಸರಿ ಚನ್ನಪಟ್ಟಣ ತಾಲೂಕು ಅಲ್ಲ ಸರ್, ಇದು ಮ್ಯೂಸಿಯಂ. ಓಕೆ, ಮ್ಯೂಸಿಯಂ ನೀವು ಯಾರೇ ದೇವಸ್ಥಾನ ಕ್ಷೇತ್ರಕ್ಕೆ ಬಂದ ಇಟ್ಕೊಂಡು ಮೊದಲು ಅಮ್ಮನವ್ರದ್ದು ವಿಗ್ರಹವನ್ನ ದರ್ಶನ ಮಾಡ್ತೀರಾ. ಹೌದು. ಆ ವಿಗ್ರಹ ದರ್ಶನದ ಕೆಳಭಾಗದಲ್ಲೇನೆ ಅಮ್ಮನವ್ರ ಎಡಭಾಗದಲ್ಲಿ ಎಂಟ್ರಿ ಇದೆ, ಬಲಭಾಗದಲ್ಲಿ ಎಕ್ಸಿಟ್ ಇದೆ. ಅಲ್ಲೇ ಒಳಗಡೆ ಹೋಗಿ ಮತ್ತೆ ಒಳಗಡೆ ಬರೋದು ಅಷ್ಟೇ. ಓಕೆ 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 ಸರ್. ಅಂದ್ರೆ ಇದಕ್ಕೆ ಯಾವುದೇ ರೀತಿ ಫೀಸ್ ಇಲ್ಲ ಮಕ್ಕಳುಗಳಿಗೆ? ಮಕ್ಕಳುಗಳ ಫೀಸ್ ಇಲ್ಲ, ದೊಡ್ಡವರು ಮಾತ್ರ minimum ವಯಸ್ಸಾದ 50 ರೂಪಾಯಿ. ಒಳಗಡೆ ವಿಡಿಯೋ ಮಾಡ್ಕೋಬಹುದು, ಫೋಟೋ ಏನ್ ಬೇಕಾದ್ರೂ ಮಾಡ್ಕೋದು. ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದ್ರೆ ದಯವಿಟ್ಟು ವಿಗ್ರಹಗಳನ್ನ ಮುಟ್ ಮಾಡಕ್ ಸುಮಾರು ಹಾಳು ಮಾಡಿದ್ದಾರೆ. ಈಗ ರಿನೋವೇಷನ್ಗೆ ಅಂತೇಳಿ ಸುಮಾರು ಖರ್ಚು ಮಾಡೋದು. ಈಗ ರೀಸೆಂಟ್ ಆಗಿ ಒಂದ್ ತಿಂಗಳಾಯ್ತು ರಿನೋವೇಷನ್ ಮಾಡಿ. ಏನ್ ಮಾಡ್ತಾರೆ ಅಂದ್ರೆ ಪಾಪ ಮಕ್ಕಳನ್ನ ಒಳಗಡೆ ಸೆಲ್ಫಿ ತಗೊಳ್ಳೋದು, ಆ ವಿಗ್ರಹದ ಮೇಲೆ ಕುಂಡ್ರಿಸಿ ಸೆಲ್ಫಿ ತಗೊಳ್ಳೋದು ಮಾಡಕ್ ಹೋದಾಗ ಮಕ್ಳು ಗೊತ್ತಾಗಲ್ಲ, ಕೈ ಮುರಿಯೋದು, ಕಾಲ್ ಮುರಿಯೋದು, ಏನೋ ಆ ವಿಗ್ರಹಗಳೆಲ್ಲ ಒಂದು ಭಿನ್ನ ಮಾಡ್ತಾರೆ. ದಯವಿಟ್ಟು ನಾವು ರಿಕ್ವೆಸ್ಟ್ ಅದೆಲ್ಲ ಮಾಡಕ್ ಹೋಗ್ಬೇಡಿ. ನೋಡಿ, ಫೋಟೋ ತಗೊಳ್ಳಿ, ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಬಟ್ ಸಮಸ್ಯೆ ಒಳಿಕೆ ಮಕ್ಕಳನ್ನ ಕಳ್ಸೋದು, ಮೇಲೆ ಕುತ್ಕೋಸ್ ಅತಿಯಾಗಿ ಸೆಲ್ಫಿ ತಗೊಳಕ್ ಹೋಗೋದು, ಮುಟ್ಟೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನನ್ನ ರಿಕ್ವೆಸ್ಟ್ ಇದು. ದಯವಿಟ್ಟು ನೀವು ಫೋಟೋ ತಗೊಂಡು ಆರಾಮಾಗಿ ಹೋಗ್ಬೇಡಿ. ಸರ್ ಇನ್ನೂ ಒಂದೆರಡು ಸೌಲಭ್ಯ ಇದೆ, ಚಪ್ಪಲಿ ಸ್ಟ್ಯಾಂಡ್, ಹೌದು. ಕ್ಷೇತ್ರಕ್ಕೆ ಬಂದವ್ರಿಗೆ ಸರ್ ದೇವಸ್ಥಾನ ಕೌಂಟರ್ ಅಲ್ಲಿ ಈಗ ಸ್ಲಿಪ್ಪರ್ಗಳು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಅದನ್ನ ನೋಡ್ಕೊಳಕ್ಕೆ ಅಂತ ಚಪ್ಪಲಿ ಹೌದು ಕಾಲ ಇರುತ್ತೆ. ಸೇಫ್ಟಿ ಆಗಿರ್ಲಿ ಅಂತ ಹೇಳಿ ಒಂದು ಚಪ್ಪಲಿ ಸ್ಟ್ಯಾಂಡ್ ಮಾಡಿದ್ವಿ. ಅದಕ್ಕೆ 2 ರೂಪಾಯಿನೂ ಚಾರ್ಜ್ ಮಾಡ್ತಾರೆ, ತಗೋಬಹುದು. ಆಮೇಲೆ ಬಂದವ್ರಿಗೆ 2 ತರ ಇದೆ, ಒಂದು ಉಚಿತವಾಗೂ ರೆಸ್ಟ್ ರೂಮ್ ಇದೆ, ಇನ್ನೊಂದು ಕ್ಲೀನ್ ಮಾಡಕ್ಕೆ ಅಂದ್ರೆ ಟೆಂಡರ್ ತಗೊಂಡು 3 ರೂಪಾಯಿ ಚಾರ್ಜ್ ಮಾಡ್ಕೊಂಡು ಅವರು ಕ್ಲೀನ್ ಮಾಡ್ಕೋತಾರೆ. ಅದೊಂದು ಪೇಯ್ಡ್ ಒಂದು ಟಾಯ್ಲೆಟ್ ವ್ಯವಸ್ಥೆನೂ ಇದೆ. ನಿಮ್ಗೆ ಯಾವ್ದು ಬೇಕು ಅದು ಯೂಸ್ ಮಾಡ್ಕೋಬಹುದು. ನೀವು ದುಡ್ಡು ಕೊಟ್ಟು ಕೂಡ ಬಳಸ್ಕೋಬಹುದು, ಫ್ರೀ ಆಗಿ ಕೊಡೋದು ಕೂಡ ಬಳಸ್ಕೋಬಹುದು. ಅಲ್ಲ ಸ್ನಾನ ಮಾಡ್ಕೊಂಡು ಕೂಡ ಒಂದು ವ್ಯವಸ್ಥೆ ಅದು ಫ್ರೀ. ಅದು ಹೌದು, ಇಲ್ಲ ಅದೊಂದು ಇದೆ. ಜೊತೆ ಇನ್ನೊಂದು ನಾವು ಏನ್ ಟಾಯ್ಲೆಟ್ ಮಾಡ್ತಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಒಂದು 15 ಸ್ನಾನದ ಮನೆಗಳು ಮಾಡಿದ್ವಿ. ಸ್ನಾನದ ಮನೆ ಸಂಪೂರ್ಣ ಉಚಿತ, ಅದಕ್ಕೆ ಯಾವುದೇ ದುಡ್ಡು ಕೊಡಂಗಿಲ್ಲ. ಸ್ನಾನದ ಮನೆಗಳೆಲ್ಲ ಉಚಿತ. ಟಾಯ್ಲೆಟ್ ಮಾತ್ರ ಅವ್ರು ಕ್ಲೀನ್ ಮಾಡ್ಬೇಕಲ್ವಾ, ಇಲ್ಲ ಗಬ್ಬೆ ಬುಸ್ಬಿಡ್ತಾರೆ, ಹಾಳು ಮಾಡ್ಬಿಡ್ತಾರೆ ಉದ್ದೇಶಕ್ಕೆ. ಅವ್ರು ರೆಗ್ಯುಲರ್ ಗೆ ಎಂಪ್ಲಾಯಿ ಇದ್ದಾರೆ, ಅವರು ಒಬ್ಬೊಬ್ಬರಿಗೆ ಒಂದು 2-3 ರೂಪಾಯಿನೂ ಚಾರ್ಜ್ ಮಾಡ್ತಾರೆ ಅವರು ಕ್ಲೀನ್ ಮಾಡಕ್ಕೋಸ್ಕರ. ಫೆನೈಲ್ ಮಕ್ಳಿಗೆ ಕೆಮಿಕಲ್ ಎಲ್ಲ ಕ್ಲೀನ್ ಮಾಡಕ್ಕೆ ಅಂತ ಹೇಳಿ ಅದೊಂದು ವ್ಯವಸ್ಥೆ ಇದೆ. ಸರ್ ಈಗ ಎಷ್ಟೋ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಇಷ್ಟೊಂದು ಸೌಲಭ್ಯಗಳಿರಲ್ಲ, ಆದ್ರೆ ಇಷ್ಟೊಂದು ಎಲ್ಲ ಸೌಲಭ್ಯಗಳು ಕೊಡ್ಬೇಕು ಅಂತ ಮಾಡಿರೋ ಒಂದು ಉದ್ದೇಶ ಏನ್ ಸರ್? ಸರ್, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಭಕ್ತರಿಂದನೇ ದೇವಸ್ಥಾನ. ಖಂಡಿತ ಭಕ್ತರಿಗೆ ಎಷ್ಟು ಸಾಧ್ಯ ಅನುಕೂಲ ಆಗುತ್ತೋ, ಎಷ್ಟು ಸಾಧ್ಯವಾಗಿ ಅನುಕೂಲ ಮಾಡಬಹುದು ಅಷ್ಟು ಶಕ್ತಿ ಮೀರಿ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದೇ ಕ್ಷೇತ್ರ. ಇದಕ್ಕೆ ಇರ್ಬೇಕು ಸರ್. ಇಲ್ಲಿ ಎಲ್ಲೋದ್ರು ಅದಕ್ಕೆ ದುಡ್ಡು ಇದಕ್ಕೆ ದುಡ್ಡು ಅನ್ನೋದು ಇಲ್ಲದೆ ಇರೋದಕ್ಕೇನೆ ಜನ ಇಷ್ಟೊಂದು ಭಕ್ತಾದಿಗಳಾಗಿ ಕನ್ವರ್ಟ್ ಆಗಿ ತುಂಬಾ ಜನ ಬರ್ತಿರ್ಬೇಕು ಅನ್ಸುತ್ತೆ. ಇರ್ಬೋದು ಸರ್, ಯಾಕಂದ್ರೆ ಈಗ ಭಕ್ತರು ಯೋಗಕ್ಷೇಮ ತುಂಬಾ ಇಂಪಾರ್ಟೆಂಟ್. ಈಗ ಎಲ್ಲಿಂದ ಬಂದು ದೇವಸ್ಥಾನ ಬಂದಿರ್ತಾರೆ. ಈಗ ಆ ಭಕ್ತರು ದೇವಸ್ಥಾನಕ್ಕೆ ಬಂದ್ಮೇಲೆ ಅವ್ರು ನಮ್ಮ ಅತಿಥಿಗಳು. ಈಗ ನಾವು ದೇವಸ್ಥಾನ ಆಡಳಿತ ಮಂಡಳಿಯಾಗಿ ಅವ್ರ ಸರಿಯಾಗಿ ನೋಡ್ಕೋಬೇಕಾದ್ ನಮ್ ಜವಾಬ್ದಾರಿ. ಅವ್ರಿಗೆ ವ್ಯವಸ್ಥೆ ಕಲ್ಸ್ಬೇಕಾದ್ದು, ನೀವು ಮೊದಲೇ ಹೇಳ್ದಂಗೆ ಮೂಲಭೂತ ಸೌಕರ್ಯಗಳು ಕಲ್ಸ್ಬೇಕಾದ್ದು ಅಂತ ಇನ್ನು ಸಂಪೂರ್ಣ ಹಂತವಾಗಿ ನಾವು ಮಾಡ್ತಾ ಇದ್ವಿ. ಮೂಲಭೂತ ಸೌಕರ್ಯಗಳನ್ನ ಹಂತವಾಗಿ ಮಾಡ್ತಾ ಇದ್ವಿ. ಇನ್ನೂ ಮಾಡ್ಬೇಕಿದೆ, ಮಾಡ್ತಾ ಇರ್ತೀವಿ. ಇನ್ನು ಮಾಡುವಂತದಿದೆ. ಇದೌದು, ಇನ್ನು ಹಲವಾರು. ಈಗ ಮತ್ತೆ ಟಾಯ್ಲೆಟ್ ಗಳನ್ನ ಮಾಡ್ಬೇಕು, ರೆಸ್ಟ್ ರೂಮ್ಗಳನ್ನ ಮಾಡ್ಬೇಕು, ಚಪ್ಪಲಿ ಸ್ಟ್ಯಾಂಡ್ ಗಳನ್ನ ಮಾಡ್ಬೇಕಿನ್ನ. ಎಲ್ರೂ ಸದುಪಯೋಗ, ಎಲ್ರಿಗೂ ಅನುಕೂಲ ಆಗ್ಬೇಕು, ಹಿಂಸೆ ಆಗ್ಬಾರ್ದು ಭಕ್ತಾದಿಗಳಿಗೆ. ಅವ್ರಿಗೆ ನಾನು ದೇವಸ್ಥಾನಕ್ಕೆ ಹೋದ್ನಪ್ಪ ಬಂದೆ, ನನಗೇನು ಆರಾಮ ಬಂದೆ ಅನ್ಸ್ಬೇಕು ಅಷ್ಟೇ. ಖಂಡಿತ ಸರ್. ಇದುವರೆಗೂ ಕೂಡ ಎಷ್ಟೋ ಜನ ಸಾವಿರಾರು ಲಕ್ಷಾಂತರ ಜನ ಹಿಂಗ್ ಹೊಟ್ಟಾಗ್ತಾರೆ. ಹೌದು ಅಂತಂದ್ರೆ ಅದಕ್ಕೆ ನೀವು ಅಲ್ಲಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಸ್ಟಾಫ್ ಕೆಲಸ ಮಾಡ್ತಾರೆ ಸರ್? ಒಟ್ಟು ಇದಾರೆ ಸರ್, ನಮ್ಮಲ್ಲಿ ಒಂದು 40-50 ಜನ ಕೆಲಸ ಮಾಡ್ತಾರೆ. ಅಂದ್ರೆ ಡೆನ್ಗುಲಿ ನೌಕರರಾಗಿ, ಮಿಕ್ತವರೆಲ್ಲ ವಾಲಂಟಿಯರ್ ಕೆಲಸ ಮಾಡ್ತಾ ಇರ್ತಾರೆ. 50 ಜನ ಅಲ್ದೇನೆ ವಾಲಂಟಿಯರ್ ಆಗಿ ಬಂದು ಮಾಡ್ತಾರೆ. ಅವರೆಲ್ಲ ಇರೋದಕ್ಕೆ ಇಷ್ಟೊಂದು ವ್ಯವಸ್ಥಿತವಾಗಿ ನಡೀತಾ ಹೌದು. ಮತ್ತೆ ನಮಗೆ ಭಕ್ತರೇ ಶಕ್ತಿ. ಅವ್ರು ಅರ್ಥ ಮಾಡ್ಕೋತಾರೆ, ಅವರೇ ವ್ಯವಸ್ಥೆ ಮಾಡ್ತಾರೆ. ಅವರಿಂದ ಎಲ್ಲೂ ಕಿಂಚಿತ್ತು ತೊಂದರೆ ಆಗಲ್ಲ. ಅವರೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ. ಎಲ್ಲ ಮಾಹಿತಿ ಬೇಕಾದ್ರೆ ಕೇಳ್ತಾರೆ, ಕೊಡುತ್ತೀವಿ. ಇಷ್ಟೊಂದೆಲ್ಲವೂ ಕೂಡ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಿಗ್ತಾ ಇದೆ. ಇದು ಜನಗಳು ಗೊತ್ತಾಗ್ಬೇಕು ಅಂತ ಹೇಳಿ ಈ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಸರ್. ಹೌದು ಸರ್, ಹೌದು. ಖಂಡಿತ ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಕೂಡ ಇನ್ನಷ್ಟು ಮತ್ತಷ್ಟು ನಿಮ್ಮ ಕಲ್ಪನೆ ಬಂದು ಒಂದು ನಿಜವಾದ ಹೇಳಿದ್ವಿ, ಜನರಿಂದ ಜನಕ್ಕೆ ಅಂತ ಹೇಳಿದ್ವಿ. ತಾಯಿ ಮತ್ತೆ ಜನಗಳ ಮಧ್ಯೆ ನೀವು ಬರೀ ಸೇತುವೆ ಅಷ್ಟೇ. ಇಷ್ಟೊಂದು ಸೇವೆಗಳನ್ನು ಒದಗಿಸ್ತಾ ಇದ್ದೀರಾ. ಈ ಕ್ಷೇತ್ರ ನಿಜವಾಗ್ಲೂ ಕೂಡ ಇನ್ನೂ ಪ್ರಸಿದ್ಧಿ ಆಗಲಿ ಅಂತ ಹೇಳ್ತಾ, ಒಂದು ಮೌಢ್ಯ ಮತ್ತೆ ಹಣ ಮಾಡೋ 2 ಉದ್ದೇಶವನ್ನ ಹೊರತಾಗಿ ಈ ಕ್ಷೇತ್ರ ಹೇಳೋದಕ್ಕೆ ಇಷ್ಟೊಂದು ಜನಸಾಗರ ಬರ್ತಿದೆ ಅಂತ ಅನ್ಸುತ್ತೆ. ಹೌದು, ಇದು ಇನ್ನು ಬೆಳೆ ಕ್ಷೇತ್ರದ ಮೂಲ ಉದ್ದೇಶ ಅಂದ್ರೆ ಭಕ್ತರಿಗೆ ಒಂದು ಒಳ್ಳೆ ಸೌಕರ್ಯಗಳು ಸಿಗ್ಬೇಕು, ರೈತರಿಗೆ ಒಳ್ಳೇದಾಗ್ಬೇಕು, ಅವ್ರಿಗೊಂದು ನೆಮ್ಮದಿ ಆಗ್ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಸರ್, ಥ್ಯಾಂಕ್ ಯು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.